ಶ್ರೀಗುರುಭ್ಯೋ ನಮಃ ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಅಭ್ರಮಂ ಭಂಗರಹಿತಂ ಅಜಡಂ ಮ್ಯೋಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಂ. ಪ್ರಣಮತ್ಕಾಮಧೇನುಂಚ ಭಜಸ್ರುತರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರೂನ್ ವಂದೇ ಮದ್ವೇಷಪ್ರಿಯಕಾರಕಂ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಿತಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರದ ಚಿಂತನೆಯಲ್ಲಿ ಇವತ್ತಿನಿಂದ ನಾಮಸ್ಮರಣ ಸಂಧಿ ಅನ್ನುವ ದಾಸವರೆಣ್ಯ ಹರಿಕಥಾಮೃತ ಸಾರದ ನಾಮಸ್ಮರಣ ಸಂಧಿಯ ಚಿಂತನೆಯನ್ನು ಯಥಾಶಕ್ತಿ ಯಥಾಮತಿ ಮಾಡೋಣ. ಯಾಕೆಂದರೆ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯೇ ಮೋಕ್ಷಕ್ಕೆ ಸಾಧನ ಅಂತಾರೆ. ಯಾಕೆಂದರೆ ಬೇರೆಯ ಸಾಧನಗಳೆಲ್ಲವೂ ಬಹಳ ಕ್ಲಿಷ್ಟಮಯವಾದ್ದರಿಂದ ಕಲಿಯುಗದ ಜನರಲ್ಲಿ ಬಹಳ ಜನ ಅಜ್ಞಾನಿಗಳಾದ್ದರಿಂದ ಅವರಿಗೆ ಸಾಧನೆಯ ಪೂರ್ವತೆ ಇಲ್ಲ, ಅದಕ್ಕೆ ಬೇರೆ ಬೇರೆ ದೋಷಗಳು ಸೇರುತ್ತವೆ. ಆದ್ದರಿಂದ ಹರಿನಾಮ ಸ್ಮರಣೆ ಭಕ್ತಿಯಿಂದ ಯಾರು ಮಾಡ್ತಾರೋ ಅವರಿಗೆ ಭಗವಂತ ಕರುಣದಿಂದ ಒಲಿಯುತ್ತಾನೆ ಅಂತ. ಹರಿನಾಮ ಸ್ಮರಣೆ ಅಂದರೆ ಸುಮ್ಮನೆ ಹರಿ 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 ಅಂದರೆ ಭಗವಂತ ಒಲಿತಾನ? ಹರಿಯ ನಾಮವನ್ನು ಹೇಳಿದ ತಕ್ಷಣ ಭಗವಂತ ಒಲಿತಾನ ಅಂದರೆ ಹಾಗೆ ಅಲ್ಲ. ಶಾಸ್ತ್ರೋಕ್ತ ರೀತಿಯಲ್ಲಿ ಹರಿಯ ನಾಮಸ್ಮರಣೆಯನ್ನು ಮಾಡಬೇಕು. ಹರಿಯ ನಾಮಸ್ಮರಣೆಯನ್ನು ಆದಷ್ಟು ಜ್ಞಾನಸಹಿತವಾಗಿ ಅರ್ಥಸಹಿತವಾಗಿ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ದಾಸವರೆಣ್ಯ. ಶಾಸ್ತ್ರದಲ್ಲಿ ಹೇಳುತ್ತೆ. ಯಾಕೆಂದರೆ ನಾಮಸ್ಮರಣೆ ನಾನು ಹರಿ ಹರಿ ನಾರಾಯಣ ನಾರಾಯಣ ಅಂತ ನನಗೆ ನಾರಾಯಣ ಒಲಿಯೋದಿಲ್ಲ. ಆ ಜ್ಞಾನ ಪುರಸ್ಸರವಾಗಿ ಹೇಳಬೇಕು, ಅದನ್ನು ಭಕ್ತಿಯಿಂದ ಹೇಳಬೇಕು. ಯಾಂತ್ರಿಕವಾಗಿ ನಮ್ಮ ಟೇಪ್ ರಿಕಾರ್ಡ್ರ್ ಏನು ಹೇಳುತ್ತೋ ಹಾಗೆ ನಾವು ಹೇಳಿದರೆ ಭಗವಂತ ಒಲಿಯಲ್ಲ, ಅದು ಯಾಂತ್ರಿಕತೆ ಆಗತ್ತೆ. ಹಾಗಾಗಿ ಅದನ್ನು ಹೇಗೆ ಮಾಡಬೇಕು, ಯಾವ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನುವುದನ್ನು ದಾಸವರೆಣ್ಯರು ಹೇಳ್ತಾರೆ. ಈ ಸಂಧಿಯಲ್ಲಿ ಹೇಳ್ತಾರೆ. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿಯಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ಏರಿ ಮೆರೆವಾಗ ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿ ತನಯನ ನೆನೆವುತಿಹ ನರ ಸಿಕ್ಕುವನೆಯ ಮಧೂತರಿಗೆ ಆವಾವಲ್ಲಿ ನೋಡಿದರು. ಮೊದಲು ಸಾಮಾನ್ಯ ಅರ್ಥ ನೋಡೋಣ. ಏನು ನಾವು ಬೆಳಗ್ಗೆ ಮಾಡ್ತೀವಿ, ಮಕ್ಕಳನ್ನು ಆಡಿಸ್ತೀವಿ. ಆವಾಗ ಮಡದಿಯಲ್ಲಿ ಪ್ರೀತಿಯಿಂದ ನಲಿಯುವಾಗ ಹಯ ಪಲ್ಲಕ್ಕಿ ಗಜ, ಮುಂಚೆ ಇದ್ದ ವಾಹನಗಳು ಹಯ ಪಲ್ಲಕ್ಕಿ ಗಜ ವಾಹನ ಏರಿದಾಗ ಈಗಿನ ಲೌಕಿಕ ವಾಹನ ಏನಿದೆಯೋ ಅದನ್ನು ಏರಿ ಹೋಗುವಾಗ, ಏರಿ ಮೆರೆವಾಗ, ಬಿಕ್ಕುವಾಗ, ಆಕಳಿಸುವಾಗ ದೇವಕ್ಕಿ ತನಯನ ದೇವಕಿ ನಂದನನಾದ ಭಗವಂತನನ್ನು ನೆನೆಯುತ್ತಿಹ ನರ
ಸಿಕ್ಕುವನೇ ಯಮದೂತರು ಯಾವ ಬಲ್ಲಿ ನೋಡಿದರು ಅಂತ. ಯಮದೂತರಿಗೆ ಸಿಕ್ಕಲಿಕ್ಕೆ ಸಾಧ್ಯನಾ ಅಂತ. ನಾವು ಈ ಶ್ಲೋಕವನ್ನು ಮೇಲ್ಮೈಯಲ್ಲಿ ನೋಡಿ ಎಷ್ಟು ಸುಲಭನ ಭಗವಂತ ಸಿಗೋದು. ಮಕ್ಕಳಾಡಿಸುವಾಗ ಸಿಕ್ಕರೆ, ಮಕ್ಕಳಾಡಿಸುವಾಗ ಹರಿಸ್ಮರಣೆ ಮಾಡಿಬಿಟ್ರೆ ಭಗವಂತ ಒಲಿತನ ಅಂತ ಅನ್ಸತ್ತೆ ನಮಗೆ. ಆದರೆ ಹೇಳ್ತಾರೆ, ಸದಾಚಾರಿಯಾಗಿ ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೋ ಸದಾಚಾರಯುತವಾಗಿ ಹೇಳಿದರೆ, ಸದಾಚಾರಯುತವಾಗಿ ಹೇಳಿದರೆ ಭಗವಂತ ಒಲಿತಾನೆ. ಮಕ್ಕಳಾಡಿಸುವಾಗ ಮಡದಿಯೋಳು ಅಕ್ಕರದಿ ನಲಿವಾಗ. ನಾವು ಏನೇನು ಕೆಲಸ ಮಾಡ್ತೀವಿ, ಪ್ರತಿಯೊಂದು ಕೆಲಸ ಮಾಡಬೇಕಾದರೂ ಭಗವಂತನ ಸ್ಮರಣೆ ಮಾಡ್ತಾ ಮಾಡಬೇಕು. ಆವಾಗವೇ ಕಾಯಕವೇ ಕೈಲಾದ. ಅಂದರೆ ಏನು ಕೆಲಸ ಮಾಡ್ತೀವೋ ಅದನ್ನು ಹರಿಗೆ ಅರ್ಪಿಸಿ ಹರಿಯ ಚಿಂತನೆಯಿಂದ ಮಾಡಿದರೆ ಭಗವಂತ ಕರುಣಿಸ್ತಾನೆ ಅಂತ ಒಂದು ಸೂಕ್ಷ್ಮ ಅರ್ಥ. ಈ ಜೀವ ಈ ದೇಹದಲ್ಲಿದ್ದಾನೆ. ಇವನಿಗೆ ಪತ್ನಿಯರು ಅಂದರೆ ಯಾರು? ಇಬ್ಬರು ಹೆಂಡತಿಯರು ಜೀವನಿಗೆ. ಸುಬುದ್ಧಿ ಮತ್ತು ದುರ್ಬುದ್ಧಿ ಇಬ್ಬರು ಹೆಂಡತಿಯರು. ಇಬ್ಬರು ಹೆಂಡತಿಯರನ್ನು ಕೂಡಿಕೊಂಡು ಅವರ ಜೊತೆಗೆ ನಲಿತಾ ಇರ್ತೀವಿ ಆಸಕ್ತಿಯಿಂದ. ಕೆಲವೊಂದು ಟೈಮು ಕೆಟ್ಟ ವಿಷಯಗಳು, ಕೆಲವೊಂದು ಟೈಮು ಒಳ್ಳೆಯ ವಿಷಯಗಳು. ಹೀಗೆ ಸುಬುದ್ಧಿ ದುರ್ಬುದ್ಧಿಯೊಂದಿಗೆ ನಾವು ನಲಿತಾ ಇರ್ತೀವಿ. ನಲಿಯುವಾಗ ಭಗವಂತ ನೀನು ನನಗೆ ದೊರಕಿಸಿಕೊಟ್ಟಿದ್ದೀಯಾ ಇಂಥ ಬುದ್ಧಿಯನ್ನು ಅಂತ ಭಗವಂತನ ನೆನಬೇಕು. ಭಗವಂತ ನಿನ್ನಿಂದಲೇ ಇದು ಬಂದಿರೋದು, ನಮ್ಮ ಕರ್ಮಾನುಸಾರವಾಗಿ ನೀನು ಇದನ್ನು ಕೊಡ್ತಾ ಇದ್ದೀಯಾ ಅಂತ ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಆವಾಗ ಹರಿ ಅಂತ ನಾಮಸ್ಮರಣೆಯನ್ನು ಮಾಡಿ ಮಕ್ಕಳು ಒಡನೆ ಆಟ ಆಡುವಾಗ. ಅಂದರೆ ಮಕ್ಕಳಂದರೆ ಯಾರು ಅಂದರೆ ಹೇಳ್ತಾರೆ 5 ಮಕ್ಕಳು: ಮನ, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ. ಮನದ ಪ್ರವೃತ್ತಿಗಳು 5, ಇವೇ ನಮಗೆ ಮಕ್ಕಳುಗಳು. ಈ 5 ಪುತ್ರರನ್ನು ನಾವು ಆಡಿಸುವಾಗ, ನಾವು 5 ಪುತ್ರರ ಜೊತೆಗೆ ಆಡುವಾಗ ಅಂದರೆ ಇವೆಲ್ಲವೂ ನಮ್ಮ ದಶೇಂದ್ರಿಯಗಳೆಂಬುದೇ ನಮ್ಮ ಮನೆಗಳು. ಇವುಗಳ ಮನೆಗಳು ಏನಂದರೆ ನಾವು ಮನೆ ಆಡ್ತಾ ದಶೇಂದ್ರಿಯಗಳು, ನಮ್ಮ ದಶೇಂದ್ರಿಯಗಳಿದ್ದಾವಲ್ಲ ಅವು ಮನೆಗಳು. ಅವುಗಳೊಳಗೆ ಈ ಮನೋಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಅಂತ ಏನು ವೃತ್ತಿಗಳಿದಾವೋ ಇಂತಹ ಮಕ್ಕಳ ಜೊತೆಗೆ ಆಟ ಆಡುವಾಗ, ಆಡಿಸುವ ಕಾಲದಲ್ಲಿ ಅಂದರೆ ಆ ಮನೋವೃತ್ತಿಗಳನ್ನು ದಶೇಂದ್ರಿಯಗಳಲ್ಲಿಟ್ಟು ತದ್ವಾರ ನಮ್ಮ ಪತ್ನಿಯರಾದ ಸುಬುದ್ಧಿ ದುರ್ಬುದ್ಧಿಯರ ದ್ವಾರ ಮಾಡತಕ್ಕ ಅನೇಕ ಸುಕರ್ಮ ದುಷ್ಕರ್ಮಗಳೊಡನೆ ಆಡಿಸೋದು. ಸುಕರ್ಮ ದುಷ್ಕರ್ಮಗಳನ್ನು ಏನು ಮಾಡ್ತೀವಲ್ಲ ನಾವು, ಅದೇ ಮಕ್ಕಳನ್ನು ಆಡಿಸುವುದು ಅಂತ ಅರ್ಥ. ಇಂತಹ ಕರ್ಮಗಳ ಆಟವನ್ನು ಆಡೋ ಕಾಲದಲ್ಲಿ ಮಡದಿಯರೊಡನೆ, ಸುಬುದ್ಧಿ ದುರ್ಬುದ್ಧಿ ಎಂಬ ಮಡದಿಯರೊಡನೆ ಏಕಾಂತದಲ್ಲಿ ರಮಿಸುವಾಗ ಭಗವಂತನ ಪತ್ನಿಯರ ಜೊತೆಗೆ ನಲಿಯುವಾಗ ಹಾಗೂ ಮಕ್ಕಳ ಜೊತೆಗೆ ಆಡಿಸತಕ್ಕ ವೃತ್ತಿ ಹೊಡೆದಾಗ ಆ ದೇಹೇಂದ್ರಿಯಗಳಿಂದ ಮಾಡತಕ್ಕ ಏನು ಕರ್ಮಗಳಿದಾವೋ ಅವುಗಳಲ್ಲಿ ಭಗವಂತನ ಚಿಂತನೆಯನ್ನು ಮಾಡು, ಭಗವಂತನ ನಾಮಸ್ಮರಣೆಯನ್ನು ಮಾಡು. ಭಗವಂತನ ನಾಮಸ್ಮರಣೆ ಮಾಡಿ ಭಗವಂತ ಮಕ್ಕಳ ಆಡಿಸುವಾಗ ನೀವು ಅವನ ಚಿಂತನೆಯನ್ನು ಮಾಡಿ. ಹಯ ಅಂದರೆ ಏನು? ಕುದುರೆ. ಕುದುರೆ ಅಂದರೆ ಯಾವುದು? ನಮ್ಮ ಕಾಮ ಎಂಬ ಕುದುರೆ. ಪಲ್ಲಕ್ಕಿ ಅಂದರೆ ಕ್ರೋಧ, ಕ್ರೋಧ ಎಂಬುದು. ಗಜ ಅಂದರೆ ಅಷ್ಟ ಮದಗಳಿದಾವಲ್ಲ ಅವೇ ಮದಗಜ, ಮದಗಜಗಳು. ಇವೇ ಮೊದಲಾದ ಅರಿಷಡ್ವರ್ಗಗಳು ಏನಿದಾವೋ ಇದು 5 ಅವಿದ್ಯೆಗಳು, 5 ಸಾತ್ವಿಕಾದಿ ಗುಣಗಳು, 3 ಅಹಂ ಮಮತಾದಿಗಳು, ಇವೇ ಮೊದಲಾದ ಅನೇಕ ವಾಹನಗಳು. ಇವೆಲ್ಲ ನಮಗೆ ವಾಹನಗಳು. ಅಷ್ಟ ಮತಗಳನ್ನೇನು ನಡಿತೀವಿ ನಾವು? ಕಾಮದಿಂದ ನಡಿತೀವಿ, ಹೌದಾ? ಸಾತ್ವಿಕ ಗುಣಗಳಿಂದ ನಡಿತೀವಿ. ಇವುಗಳನ್ನೆಲ್ಲ ಏರಿ ಮೆರೆವಾಗ ಅಂದರೆ ಇವುಗಳಿಂದ ನಾವು ಕರ್ಮಗಳನ್ನು ಮಾಡುವಾಗ, ಆಯಾ ವಾಹನಗಳಲ್ಲಿ ಸಂಚರಿಸುವಾಗ, ಬಿಕ್ಕುವಾಗ, ಬಿಕ್ಕಳಿಕೆ ಬಂದಾಗ, ಆಮೇಲೆ ಆಕಳಿಸುತ್ತಲೇ ನಿದ್ರಾ ಸುಷುವಾದ ಆಕಳಿಸಿ ಏನಂದರೆ ಬಾಹ್ಯಜ್ಞಾನವನ್ನೆಲ್ಲ ಶೂನ್ಯವನ್ನಾಗಿ ಮಾಡಿ ನಾವು ನಿದ್ರೆಗೆ ಜಾರುವಾಗ, ಅಂದರೆ ಬಾಹ್ಯಜ್ಞಾನದ ಶೂನ್ಯವಾಗಿ ಆಮೇಲೆ ಏನು ನಿದ್ರೆಯಲ್ಲಿ ಏರುತ್ತೇವೋ ನೇತ್ರಗಳು ಯಾವ ಕಡೆ ನೋಡಿದರೂ, ಶ್ರವಣಾದಿ ಶಬ್ದಗಳು ಯಾವ ಕಡೆ ಕೇಳಿದರೂ, ಯಾರ ಸ್ಪರ್ಶ ಮಾಡಿದರೂ, ಯಾರಲ್ಲಿ ಸಂಚರಿಸಿದರು,
ಈ ಅಧಿಷ್ಠಾನಗಳಲ್ಲಿ ಏನು ಹೇಳ್ತಾರೆ ಅಂದರೆ, ದೇವಕ್ಕಿತನಯನ ನೆನೆಯುತ್ತೀಯ ಅಹಂಕಾರ ಮಮತ, ನಾನು ಮೆರಿತಾ ಇದ್ದೇನೆ, ನನ್ನವರು ಇದ್ದಾರೆ, ನನ್ನ ವಾಹನವನ್ನು ಏರಿದ್ದೇನೆ, ನಾನು ನನ್ನದು ಎನ್ನುವ ಅಹಂ ಮಮಕಾರಗಳನ್ನು ಬಿಟ್ಟು ಬಿಟ್ಟು ಭಗವಂತನನ್ನು, ದೇವಕೀ ಪುತ್ರನಾದ ಶ್ರೀಕೃಷ್ಣನನ್ನು ನೆನೆಯುತ್ತಿರುವಾಗ, ಬಿಂಬಕ್ರಿಯಾ ಅನುಸಂಧಾನದಲ್ಲಿ ನೆನೆಯುವಾಗ ಎಲ್ಲಿ ನೋಡಿದರೆ ಇಂತಹ ಮನುಷ್ಯನಿಗೆ ಯಮದೂತರು ಬರುತ್ತಾರಾ, ಯಮದೂತರ ಕೈಗೆ ಇಂಥವರು ಸಿಗುತ್ತಾರಾ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥವನ್ನು ನಾವು ನೋಡಬೇಕು ಅಂತಂದರೆ, ಇದರಲ್ಲೇ ಮಕ್ಕಳನ್ನು ಆಡಿಸುವಾಗ ಅಂದರೆ ಮಕ್ಕಳಲ್ಲಿ ಇರುವ ಪರಮಾತ್ಮ, ಮಕ್ಕಳ ಬಿಂಬರೂಪಿ ಪರಮಾತ್ಮ, ನಮ್ಮ ಬಿಂಬರೂಪಿ ಪರಮಾತ್ಮ ಇಬ್ಬರಲ್ಲಿ ಐಕ್ಯ ಚಿಂತಿಸುವುದು, ಆಮೇಲೆ ಅವನೇ ಅವರಲ್ಲಿ ನಿಂತು ಆಡ್ತಾ ಇದ್ದಾನೆ, ನಮ್ಮಲ್ಲಿ ಆಡಿಸ್ತಾ ಇದ್ದಾನೆ ಅಂತ ಭಗವಂತ ಆ ಕ್ರೀಡೆಯನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಳ್ಳುವುದು. ಅಕ್ಕರದಿಯಲ್ಲಿರುವಾಗ ಹೆಂಡತಿಯಲ್ಲಿ ಇರುವ ಪರಮಾತ್ಮ ಬಿಂಬರೂಪಿ ಪರಮಾತ್ಮ, ನನ್ನಲ್ಲಿ ಇರುವ ಬಿಂಬರೂಪಿ ಪರಮಾತ್ಮ, ಇಬ್ಬರಲ್ಲಿ ಐಕ್ಯ ಚಿಂತನೆಯನ್ನು ಮಾಡುವುದು. ಇವನ್ನೆಲ್ಲ ಭಗವಂತನ ಕಾರ್ಯ, ಭಗವಂತನ ಕ್ರಿಯೆ ನಮ್ಮಲ್ಲಿ ನಿಂತು ಬಿಟ್ಟು ನಮ್ಮ ಕರ್ಮಾನುಸಾರವಾಗಿ ಭಗವಂತ ಮಾಡಿಸುತ್ತಿದ್ದಾನೆ ಎಂಬ ಸ್ಮರಣೆ. ಹಯಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಅಂದರೆ ನಾವು ಏನೇನು ವಾಹನಗಳನ್ನು ಏರ್ತೀವೋ ತದ್ದಾಕಾರವಾಗಿ ತನ್ನಾಮವಾಗಿ ಭಗವಂತ ಅವರಲ್ಲಿ ಇದ್ದಾನೆ. ಆ ಭಗವಂತನಿಗೂ, ಆ ಅಧಿಷ್ಠಾನದಲ್ಲಿರುವ ಭಗವಂತನಿಗೂ, ನನ್ನಲ್ಲಿರುವ ಬಿಂಬರೂಪಿ ಭಗವಂತನಿಗೂ ಐಕ್ಯತೆಯನ್ನು ಚಿಂತನೆ ಮಾಡಬೇಕು. ಹಾಗೆ ಚಿಂತನೆ ಮಾಡಿ ಆ ವಾಹನದಲ್ಲಿ ಭಗವಂತ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಆ ವಾಹನದಲ್ಲಿರುವ ಭಗವಂತನ ಚಿಂತನೆ, ನಮ್ಮಲ್ಲಿರುವ ಭಗವಂತನ ಬಿಂಬರೂಪಿ ಪರಮಾತ್ಮ ಚಿಂತನೆಗೆ ಐಕ್ಯ ಮಾಡಿಬಿಟ್ಟು ಆ ಭಗವಂತ ನಮ್ಮನ್ನು ಕರುಣೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಅಂತ ತಿಳ್ಕೊಳ್ಬೇಕು. ಬಿಕ್ಕುವಾಗ ಆಕಳಿಸುತ್ತಲೀ, ನಾವು ಬಿಕ್ಕುತ್ತೀವಲ್ಲ, ಬಿಕ್ಕೋದು ಅಂದ್ರೆ ಗೊತ್ತಲ್ಲ, ಬಿಕ್ಕಳಿಕೆ ಬಂದಾಗ ಆ ಬಿಕ್ಕಳಿಕೆ ಭರಿಸುವವನು ಪರಮಾತ್ಮನೇ. ನಾವು ಬಿಕ್ಕಳಿಕೆ ಬರಲಿಕ್ಕೆ ನಾವು ಸ್ವತಂತ್ರರಲ್ಲ. ನಮ್ಮಲ್ಲಿ ನಿಂತು ಬಿಕ್ಕಳಿಗೆ ಬರುವ ಹಾಗೆ ಮಾಡ್ತಾನೆ ಪರಮಾತ್ಮ. ಆ ಬಿಕ್ಕಳಿಗೆ ಬರುವ ಹಾಗೆ ಮಾಡ್ತೀಯಲ್ಲ ಪರಮಾತ್ಮ, ದಯವಿಟ್ಟು ಈ ಬಿಕ್ಕಳಿಗೆ ನಿಲ್ಲಿಸು ಅಂತ ಕೇಳ್ಕೋಬೇಕು. ಇದು ನಿನ್ನ ವ್ಯಾಪಾರ. ಆಲಸ್ಯ ನಮಗೆ ಬರುತ್ತೆ, ಶ್ರಮ ಪಟ್ಟು ಬಿಟ್ಟು ನಾವು ನಿದ್ರೆಗೆ ಜಾಡ್ತೀವಿ. ಅದನ್ನು ಹಿಂದೆ ಹೇಳಿದೆ, ಬಾಹ್ಯೇಂದ್ರಿಯಗಳನ್ನು ನಾವು ಎಲ್ಲವನ್ನೂ ಕ್ರೋಢೀಕರಿಸಿ ನಿದ್ರೆಗೆ ಜಾಡ್ತೀವಲ್ಲ, ಹಾಗೆ ಅದರಲ್ಲಿರುವ ಭಗವಂತ ನೀನೇ ನನಗೆ ಆಕಳಿಗೆ ಬರೆಸಿದ್ದೀಯಾ, ಈ ಆಕಳಿಗೆ ಬರೆಸಿದೀಯಾ, ಇದರಲ್ಲಿರುವ ನಿನ್ನ ರೂಪ ನನ್ನಲ್ಲಿರುವ ಬಿಂಬರೂಪ ಒಂದೇ ಎಂಬ ಚಿಂತನೆ ಬರಬೇಕು. ನೀನು ನನ್ನಲ್ಲಿದ್ದು ಆಕಳಿಸಿದಂತೆ ನನ್ನನ್ನು ಮಾಡ್ತೀಯಾ. ಇಂತಹ ದೇವಕಿ ತನಯನ, ಇಂತಹ ಶ್ರೀಕೃಷ್ಣ ಪರಮಾತ್ಮನ ನೆನೆದರೆ ಅವನು ಸಿಕ್ಕುವನೇ ಯಮದೂತರಿಗೆ ಆವಲ್ಲಿ ನೋಡಿದರು, ಅವನೆಲ್ಲರೂ ಸಿಗಲಿಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ. ಇದು ಹೇಗೆ ಮಾಡಬೇಕು? ಇದು ಸದಾಚಾರನಾಗಿ ಮಾಡಬೇಕು. ಅಂದರೆ ನೀವು ಹೇಳ್ಬೋದು, ನಾವು ಆಚಾರ್ಯ, ನಾವೆಲ್ಲ ಮಾಡೋ ಕೆಲಸ ಮಾಡ್ತೀವಿ, ನಾವು ತಿನ್ನೋದೆಲ್ಲ ತಿನ್ನಬಾರ್ದೆಲ್ಲ ತಿಂತೀವಿ, ಮಾಡೋದೆಲ್ಲ ಮಾಡ್ತೀವಿ, ನಾವೆಲ್ಲ ಸಮಯದಲ್ಲೂ ಕೂಡ ಭಗವಂತನನ್ನೇ ನೆನಪಿಸ್ತೀವಿ ಅಂದರೆ ಭಗವಂತ ಅದಕ್ಕೆ ಒಲಿಯೋದಿಲ್ಲ. ಸದಾಚಾರರಾಗಿರಬೇಕು, ಸದಾಚಾರವಾಗಿ ಬಿಟ್ಟು ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡ್ತಾ ಇರಬೇಕು. ಭಗವಂತನಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ಸುಮ್ಮನೆ ನಾವು ಬಾಯಿಂದ ಹೇಳ್ತೀವಿ ಅಂದರೆ ಟೇಪ್ ರಿಕಾರ್ಡ್ನಲ್ಲಿ ಒದರೋದಕ್ಕೆ ಅದಕ್ಕೇನು ಫಲ ಇಲ್ಲ ಅಲ್ವಾ? ಹಾಗೆಯೇ ನಾವು ಓದಿದ್ರು ಅಷ್ಟೇ ಫಲನೇ. ಭಕ್ತಿಯಿಂದ ಭಗವಂತನನ್ನು ಸ್ಮರಿಸಬೇಕು, ನಾವು ಆ ನಾಮಸ್ಮರಣೆ ಮಾಡಿದರೆ ಯಮದೂತರಿಗೆ ಸಿಗುವನೇ ಆವಾವಲ್ಲಿ ನೋಡಿದರು ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆ ಬಹಳ ಕೊಡ್ಬೋದು ಶಾಸ್ತ್ರದಲ್ಲಿ. ಅಜಾಮಿಳನ್ ತಗೊಳ್ಳಿ, ಭಗವಂತನಲ್ಲಿ ಬಂದಿದ್ದ ಕಥೆನ. ಏನು ಎಲ್ಲ ಮಾಡಬಾರ್ದ ಕೆಲಸವನ್ನು ಮಾಡಿದ ಅವನು. ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಸಾಯಬೇಕಾದ್ರೆ ಮಗನನ್ನು ಕರೆದ, ನಾರಾ ಅಂತ ಕರೆದ. ಭಗವಂತ ತನ್ನ ದೂತರನ್ನು ಕಳಿಸ್ದ.
ಇಲ್ಲಿ ನಾವು ಇನ್ನೊಂದು ತಿಳ್ಕೊಬೇಕಿದ್ರಲ್ಲಿ ತಪ್ಪು ದಾರಿ ಹಿಡಿಬೋದು. ನಾವು ಏನು ಬೇಕೋ ಅಷ್ಟು ಕೆಟ್ಟ ಕೆಲಸ ಮಾಡಿಬಿಟ್ಟು ಕೊನೆಗೆ ಸಾಯ್ಬೇಕಾದ್ರೆ ನಾರಾಯಣ ಅಂದ್ಬಿಟ್ರೆ ಬಂದ್ಬಿಡ್ತಾನೆ, ವಿಷ್ಣುದೂತರು ಬಂದ್ಬಿಡ್ತಾನೆ. ಅಂದರೆ ಹಾಗಲ್ಲ ರೀ. ಅಜಾಮಿಳನ ಹಿಂದಿನ ವೃತ್ತ ಅಂತ ತಗೊಂಡ್ರೆ ಅವನು ಪರಮ ಭಗವದ್ ಭಕ್ತ, ಸದಾಚಾರದಲ್ಲಿ ಇದ್ದವನು, ಪರಮ ಭಗವದ್ ಭಕ್ತ ಅವನು. ಅವನ ಹಿಂದಿನ ಕರ್ಮ ಇತ್ತಲ್ಲ, ಹಿಂದಿನ ಫಲ ಇತ್ತ, ಸಂಸ್ಕಾರ ಇತ್ತಲ್ಲ, ಅದು ಬಂತು ಜ್ಞಾಪಕಕ್ಕೆ. ನಾರಾಯಣ ಅಂತ ಅವನ ಮಗನ ಕರಿಬೇಕಾದ್ರೆ ಭಗವಂತ ನೆನಪಿಗೆ ಬಂದ. ಆ ಭಗವಂತ ನೆನಪಿಗೆ ಬಂದ. ಆದ್ದರಿಂದ ವಿಷ್ಣುದೂತರು ಬಂದರು. ಯಮದೂತರು ಬಂದವರನ್ನು ಓಡಿಸಿ ವಿಷ್ಣುದೂತರು ಕರೆದುಕೊಂಡು ಹೋದರು. ಇದನ್ನು ನಾವು ತಿಳ್ಕೋಬೇಕು. ನಾವು ಏನೋ ಕೆಲಸ ಆವಾಗ ನೀವು ಹೇಳ್ಬಿಡ್ಬೋದು, ನಾವೆಲ್ಲ ಮಾಡೋದು ಮಾಡ್ತೀವಿ, ನೀವೇನು ಹೇಳ್ತೀರಾ, ಸಾಯೋ ಕಾಲದಲ್ಲಿ ನಾನು ನಾರಾಯಣನ ಸ್ಮರಣೆ ಮಾಡಿದ್ರಾಯಿತು. ಸಾಯೋ ಕಾಲದಲ್ಲಿ ನಾರಾಯಣನ ಸ್ಮರಣೆ ಮಾಡಬೇಕು ಅಂದರೆ ಅದು ಸುಲಭ ಸಾಧ್ಯ ಅಲ್ಲ ರೀ. ಹರಿಚಿತ್ತ ಸತ್ಯ. ನಮ್ಮ ಕರ್ಮಗಳೆಲ್ಲವನ್ನೂ ಒಗ್ಗೂಡಿಸಿ ನಮ್ಮ ಸುಕರ್ಮಗಳಿಂದ ನಾವು ಏನೇನು ಸಾಧನೆ ಮಾಡಿರ್ತೀವೋ ಆ ಸಾಧನೆಯನ್ನೆಲ್ಲ ಒಟ್ಟುಗೂಡಿಸಿ ಅದು ಪಕ್ವವಾದರೆ ಭಗವಂತ ಸಾಯುವ ಸಮಯದಲ್ಲಿ ನಮಗೆ ತನ್ನ ನೆನಪನ್ನು ಕೊಡ್ತಾನೆ ಭಗವಂತ. ಇಲ್ದಿದ್ರೆ ನೀವು ಬೆಳಿಗ್ಗೆಯಿಂದ ಏನು ಮಾಡ್ತೀರೋ, ಏನೋ ಮಾಡಿ 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 ನಾರಾಯಣ 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 ಅಂದ್ಕೊಂಡು ಕೊನೆಗೆ ಏನಾಗೋದು, ಹಾಸ್ಪಿಟ್ಲಲ್ಲಿ ವೆಂಟಿಲೇಟರ್ ಹಾಕೊಂಡು ಸತ್ತು, ಡಾಕ್ಟ್ರು ನರ್ಸು ಅಂದ್ಕೊಂಡು ಸತ್ತು. ಅದು ಅಷ್ಟು ಸುಲಭ ಇಲ್ಲ ರೀ. ಹಾಗೆ ಸಾಧನೆ ಮಾಡಬೇಕು. ಸಾಧನ ಶರೀರವಿದು ನೀ ದೇಹದಿ ಕೊಟ್ಟಿದ್ದು ಸಾಧಾರಣವಲ್ಲ, ಸಾಧು ಪ್ರಿಯನೇ ಅಂತ ಹೇಳ್ತಾರೆ ದಾಸರು. ಸಾಧನ ಶರೀರ ಇದು. ಸಾಧನೆ ಮಾಡಿ ಈ ಸಾಧನೆಗಳು ಬ್ಯಾಲೆನ್ಸ್ ಉಳಿತವೆ. ಬೇರೆ ಹಣ ದುಡ್ಡು ಯಾವುದು ಮಾಡಿದ್ದು ನಮ್ಮ ಜೊತೆಗೆ ಬರಲ್ಲ, ಸಾಧನೆ ನಮ್ಮ ಜೊತೆಗೆ ಬರುತ್ತೆ. ಆ ಸಾಧನೆಯನ್ನು ಭಗವಂತ ಕ್ರೋಢೀಕರಿಸಿ ಕೊಡ್ತಾನೆ ನಮಗೆ. ಅದನ್ನು ಆವಾಗ ತಂತೆ ಕಾಲದಲ್ಲಿ ನೆನೆದರೆ ಬರ್ತದೆ. ಅವಾಗ ಹೇಳ್ತಾರೆ, ದಾಸರು ಹೇಳ್ತಾರೆ, ಯಮದೂತರು ಹೇಳ್ತಾರೆ, ಮುಟ್ಟಬೇಡಿ ನರಹರನ ದಾಸರನ್ನು ಕಟ್ಟು ಮಾಡಿದರಂತೆ ಯಮ ತನ್ನ ದೂತರಿಗೆ. ಅಡಿಗಡಿಗೆ ಮಾನವನ ಬಿಡದೆ ಕೊಂಡಾಡುವರ ಗೊಡವೆ ಬೇಡ ಎಂದ ಯಮ ತನ್ನ ದೂತರಿಗೆ. ಶ್ರೀಚೂರ್ಣ 12 ನಾಮಗಳನ್ನು ಹಾಕಿಕೊಂಡಿರೋರು, ಶ್ರೀಚೂರ್ಣವನ್ನು ಧರಿಸಿದವರು, ವೈಷ್ಣವೋತ್ತಮರು, ಹರಿಗುರುಗಳ ಭಕ್ತರು, ಮುಖ್ಯಪ್ರಾಣ ಭಗವಂತನ ಅತ್ಯಂತ ಭಕ್ತ ಮುಖ್ಯಪ್ರಾಣನ ಸೇವಕರು, ತಾರತಮ್ಯ ಜ್ಞಾನ ಪುರಸ್ಸರವಾಗಿ ಪೂಜೆ ಮಾಡುವವರು, ಸ್ಮರಣೆ ಮಾಡುವವರು. ಇವರು ಕಂಡರೆ ಇವ್ರ ಹತ್ರ ಹೋಗಬೇಡ ಅಂತಾನೆ ಯಮ. ಇವ್ರ ಹತ್ರನೂ ಹೋಗಬೇಡ, ಇವ್ರನ್ನ ಕರ್ಕೊಂಡು ಬರ್ಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಗರುಡ ಪುರಾಣದಲ್ಲೂ ಮತ್ತೆ ಇವ್ರು ಕೇಳ್ತಾನೆ, ಯಮದೇವರು ಕೇಳ್ತಾನೆ ಜೀವಿಗೆ, ಏನಯ್ಯ ಇಷ್ಟು ಪಾಪ ಮಾಡ ಬಂದ್ಯಲ್ಲ, ನಾರಾಯಣ ಅಂತ ಒಂದು ಸುಲಭವಾದ ನಾಮ ಇದೆ, ಅದನ್ನು ಹೇಳಿದರೆ ನಾನು ನೀನು ನರಕಕ್ಕೆ ಬರ್ತಾ ಇರಲಿಲ್ಲ. ಇಂಥ ನೀನು ಅಯೋಗ್ಯ, ಒಂದು ನಾರಾಯಣ ಅನ್ನುವ ನಾಮವನ್ನು ಭಕ್ತಿಯಿಂದ ಹೇಳ್ದಾಗಲಿಲ್ಲ, ನಡಿ ನರಕಕ್ಕೆ ಅಂತಾನೆ ಯಮದೇವರು. ಎಂತಹ ಜೀವನವನ್ನು ಹಾಳು ಮಾಡಿಕೊಂಡು ಬಿಟ್ಟು, ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಬೇಡಿ, ಹುಚ್ಚಪ್ಪಗಳಿರ ಅಂತಾರೆ. ಏನೇನೋ ಯಾರ್ಯಾರನೋ ನೀನೇ ದೇವರು, ನೀನೇ ಗುರು, ನೀನೇ ಅವನು ಅಂತ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಒಂದೇ ಅಂತ ಹೇಳಿಬಿಟ್ಟು, ಅಥವಾ ನಾನೇ ದೇವರು ಅಂತ ಹೇಳಿಬಿಟ್ಟು ಹೀಗೆ ಮಾಡ್ತಿರುವ ದುರಾಚಾರಿಗಳೇ ನಿಮಗೆ ಯಮದೂತರು ಬರ್ತಾರೆ. ಒಂದು ದಿವಸ ಒಂದು ಸರಿ ನಾರಾಯಣ ಅಂತ ಸ್ಮರಣೆ ಮಾಡಿದರೆ ವಿಷ್ಣುದೂತರು ಬರಲ್ಲ. ಸಾಧನೆ ಇರಬೇಕು, ಭಕ್ತಿಯಿಂದ ನಾರಾಯಣ ನಾರಾಯಣ ಅಂತ ಸ್ಮರಣೆ ಮಾಡಬೇಕು, ಹರಿನಾಮಗಳ ಸಂಕೀರ್ತನೆ ಮಾಡಬೇಕು. ಏನು ಕೆಲಸ ಮಾಡ್ತಿರೋ ಆವಾಗ ಹರಿಯ ಸ್ಮರಣೆ ಮಾಡ್ತಾ ಮಾಡಬೇಕು. ಒಂದು ಅಡಿಗೆ ಮಾಡಬೇಕಾದರೂ ಹರಿಯ ಸ್ಮರಣೆ ಮಾಡಿಕೊಂಡು ಮಾಡಿ. ಅದರಲ್ಲಿ ಇರುವ ಭಗವಂತನ ರೂಪ, ಭಗವಂತ ನೀನು ಮಾಡಿಸ್ತಾ ಇದ್ದೀಯಪ್ಪ, ಆ ರಸಗಳಲ್ಲಿ ನೀನಿದ್ದೀಯ, ಆ ಶಾಖದಲ್ಲಿ ಅಗ್ನಿಯಲ್ಲಿ ನೀನಿದ್ದೀಯ, ಅದು ಬೇಯಿಸುವ ಪದಾರ್ಥ ಅಗ್ನಿಯಲ್ಲಿ ನೀನಿದ್ದೀಯ, ನನ್ನಲ್ಲಿ ನೀನಿದ್ದೀಯ, ನಾವು ಉಪಯೋಗಿಸುವ ಪದಾರ್ಥಗಳಲ್ಲಿ ನೀನಿದ್ದೀಯ, ತದಾಕಾರದ ಭಿನ್ನವಾಗಿ ನೀನು ನಿಂತು ನನ್ನಲ್ಲಿ ಪಾಕವನ್ನು ಮಾಡಿಸುತ್ತಿದ್ದೀಯ ಅಂತ ನಾನು ಪಾಕವನ್ನು ಮಾಡಲಿಕ್ಕೆ ಯೋಗ್ಯನಾಗಿದ್ದೇನೆ ಅಂತ ತಿಳ್ಕೋಬೇಕು. ಅಂತ ತಿಳ್ಕೊಂಡ್ಬಿಟ್ಟು ನಾರಾಯಣನ ಸ್ಮರಣೆಯನ್ನು ಮಾಡ್ತಾ 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 ಇರಬೇಕು. ವಾಹನಗಳಲ್ಲಿ ಹೋಗುವಾದರೂ ಅಷ್ಟೇ, ಯಾವಾಗಲೂ ಹೋಗಬೇಕಾದರೂ ಹರಿಸ್ಮರಣೆಯನ್ನು ಮಾಡ್ತಾನೇ ಇರಬೇಕು. ಆವಾಗ ಮಾಡಿದರೆ ಅಂತಹ ಪರಮಭಕ್ತರಿಗೆ
ಭಗವಂತ ಯಮದೂತರಿಗೆ ಸಿಗುವ ಹಾಗೆ ಮಾಡೋಲ್ಲ. ಯಾಕೆ ಅಂದರೆ ತೇನ ವಿನ ತೃಣಮಪಿ ನಚಲತಿ ಅಂತಾರೆ. ನಿನ್ನ ಸಹಕಾರ ಇಲ್ಲದೆ, ನಿನ್ನ ಕರುಣೆ ಇಲ್ಲದೆ ಒಂದು ಹುಲ್ಲು ಕೂಡ ಅಲ್ಲಾಡುವುದಿಲ್ಲ. ಅಂದರೆ ನಾನು ಏನು ಕರ್ಮ ಮಾಡ್ತೀನೋ ಈಶ್ವರನ ಪ್ರೇರಣೆಯೇ ಸರ್ವಕರ್ಮಕ್ಕೂ ಕಾರ್ಯವೆಂದು ನಾವು ತಿಳ್ಕೊಳ್ಬೇಕು ಅಂತ ಭಗವಂತ ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪುತ್ರಾದಿಯಲಿ ಹರ್ಷಾಮರ್ಷ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯ್ದೆರೆದು ಹರಿ 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 ಎಂದು ಎರಡು ಅಕ್ಷರವ ನುಡಿದ ಮಾತ್ರದಲ್ಲಿ ದುರಿತಗಳಿರದೆ ಪೋಪವು ತೂಲ ರಾಶಿಯೊಳಪಪ್ಪಂತೆ. ಅಂಬರದಿ ಅಂದರೆ ಆಕಾಶ, ಆಕಾಶ ಅಂದರೆ ನಮ್ಮ ಹೃದಯ, ನಮ್ಮ ಹೃದಯಾಕಾಶದಲ್ಲಿ ಇರುವ ಮನೋಹರನಾಗಿ ಕಂಗೊಳಿಸುವ ಹರಿ, ನಮ್ಮ ಬಿಂಬರೂಪಿ ಹರಿ, ಶಬ್ದವಾಚ್ಯ ಹರಿಶಬ್ದವಾಚ್ಯ ನಾರಾಯಣ. ಸರಿತು ಪ್ರಭಾಗಳಲ್ಲಿ ಅಂದರೆ ಹಿಂದೆ ನಾಡಿ ಪ್ರಕಟ ನೋಡಿದ ನಮ್ಮ ನಾಡಿಗಳಲ್ಲಿ ಅನೇಕ ನದಿಗಳು ಹರಿತವೆ. ಆ ನದಿಗಳ ಪ್ರವಾಹಗಳಲ್ಲಿ ರೋಮಕೂಪಕದ ನಮ್ಮ ರೋಮ ಇದೆಯಲ್ಲ, ಪ್ರತಿಯೊಂದು ರೋಮಗಳಲ್ಲಿಯೂ ಒಂದು ತೀರ್ಥ ಇರುತ್ತೆ. ಆ ರೋಮಕೂಪಾದಿ ತೀರ್ಥಗಳಲ್ಲಿ, ಆಮೇಲೆ ಅದೇ ಬಾಹ್ಯ ನದಿ ತೀರ್ಥಗಳಲ್ಲಿ ಪುತ್ರಾದಿಯಲ್ಲಿ ಮನೋಬುದ್ಧ್ಯಾದಿ ಏನು ಹೇಳಿದೆವೋ ಪುತ್ರರು, ಆ ಬುದ್ಧ್ಯಾದಿಗಳಲ್ಲಿ ಅಥವಾ ಅವರೊಳಗೆ ಮತ್ತೆ ಬಾಹ್ಯರಾದ ನಮ್ಮ ಪುತ್ರರೊಳಗೆ, ನಮ್ಮ ಪುತ್ರಾದಿಗಳಲ್ಲಿ ಬಿಂಬರೂಪ ಹರಿ ಇದ್ದಾನಲ್ಲ. ಯಾವ ಬಿಂಬರೂಪ ಹೊರಗಿನ ನದಿಯಲ್ಲಿ ತೀರ್ಥಗಳಲ್ಲಿ ಏನು ಹರಿಯುತ್ತಿದ್ದೇನೆ, ಏನು ನಾರಾಯಣನ ರೂಪ ಇದೆಯೋ ನನ್ನಲ್ಲಿರುವ ಬಿಂಬರೂಪವು ಒಂದೇ. ನನ್ನ ಹೊರಗಡೆ ಏನು ಮಕ್ಕಳಲ್ಲಿ ಇದ್ದಾನೋ ಪರಮಾತ್ಮ, ಆ ಬಿಂಬರೂಪವು ನನ್ನ ಬಿಂಬರೂಪವು ಒಂದೇ. ಯಾವ ನದಿಯಲ್ಲಿ ಯಾವ ತೀರ್ಥದಲ್ಲಿ ಇದ್ದಾನೆಯೋ, ಯಾವ ಮಕ್ಕಳಲ್ಲಿ ಇದ್ದಾನೆಯೋ ಆ ಬಿಂಬರೂಪಿ ಪರಮಾತ್ಮ, ನನ್ನಲ್ಲಿರುವ ಬಿಂಬರೂಪಿ ಪರಮಾತ್ಮ ಒಬ್ಬನೇ. ಹರಿನಾಮ ಅಂತ ಹರಿ ಅಂತ ಹೇಳ್ತೀವಿ ನಾವು ಬಿಂಬರೂಪಿ ಪರಮಾತ್ಮನಿಗೆ. ಪರಮಾತ್ಮನ ಐಕ್ಯ ಚಿಂತನೆ ಮಾಡಬೇಕು, ಆ ಪುತ್ರಾದಿ ಸಂಗಳಗಳ ಆಟ ಆಡಬೇಕು. ಅಮರ್ಷ ಅಂದರೆ ದ್ವೇಷ, ಕೋಪ ಅಂತ ಅರ್ಥ. ದ್ವೇಷ, ಕೋಪ, ದುಃಖಾದಿಗಳು, ಅಹಂ ಮತ್ತು ಮಮಕಾರಗಳು, ದ್ವೇಷಗಳನ್ನು ಸಮೀಪದಲ್ಲಿ ಸೇರಿಸಿದಾಗ, ಇವನ್ನೆಲ್ಲ ಸೇರಿಸಿದಾಗ ದೂರ ಮಾಡಿ ಅಂತ ಹೇಳ್ತಾರೆ ನೋಡಿ. ಹರ್ಷ ಅಮರ್ಷ ವಿಸ್ಮೃತಿಯಿಂದಲಾಗಲಿ. ದೇವರನ್ನು ನಮ್ಮ ಹೃದಯಾಕಾಶದಲ್ಲಿ ಇದ್ದು ಗೊತ್ತಾಗಲ್ಲ, ಹೃದಯ ಬಹಿ ಸರ್ವತ್ರದಲ್ಲೂ ನೋಡ್ತಾ ಧ್ಯಾನ ಮಾಡ್ತಾ ಆನಂದೋಕ್ತವಾಗಿ, ಆನಂದದಿಂದ ಉದ್ರೇಕವಾಗಿ, ದೇಹದಲ್ಲಿ ಸ್ಮೃತಿರಹಿತವಾಗಿ ಜ್ಞಾನಪೂರ್ವಕ ಸರ್ವತೋ ಅಧಿಕ ಎಂಬ ಪ್ರಮಾಣಾನುಸಾರ ಕೇವಲ ಭಕ್ತಿ ಎಂಬ ಸ್ನೇಹದಿಂದ ಹರಿಯನ್ನು ನಾವು ಅದಕ್ಕೆ ಪ್ರಮಾಣ ಹೇಳ್ತಾರೆ. ಹರಿ ಅಂದರೆ ಏನು ಅಂತ, ಬುದ್ಧ್ಯಾವದಶ್ಚೈವ ಹರಿರಿತ್ಯಕ್ಷರದ್ವಯಂ ಸ್ಮರಣಾತ್ಕಿ ಕೀರ್ತನಾದ್ದಶ್ಚೈನ ಪುನರ್ಜಾಯತೆ ಕ್ವಚಿತ್. ಹರಿ ಎಂದು ಅರ್ಥಪೂರ್ವವಾಗಿ ಬಯಸಿದರೆ ಪುನರ್ಜನ್ಮ ಬರೋದಿಲ್ಲ ಅಂತ ಹೇಳ್ತಾರೆ. ಅವನ ಕೀರ್ತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದನ್ನೇ ಹರಿ ಅಂತಲೇ ಯಾಕೆ ನೆನೆಸಬೇಕು ಅಂತಂದರೆ ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ. ಗೀತಾ ಭಾಷ್ಯದ 11ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕದಲ್ಲಿ ಹೇಳ್ತಾರೆ, ಹರಿ ಸರ್ವಯಜ್ಞ ಭಾಗ ಹಾರಿತ್ವ. ನಾವು ಏನು ಯಜ್ಞಗಳಲ್ಲಿ ಏನು ಆಹುತಿ ಕೊಡ್ತೀವೋ, ನಾವೀಗೇನು ನೋಡಿ, ನಾವು ನಿನ್ನೆ ಹೇಳಿದ್ವಿ ಯಜ್ಞ, ಈ ದೇಹ ನಿತ್ಯ ಯಜ್ಞ, ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಅಂತ ಏನು ಯಜ್ಞಗಳನ್ನು ಮಾಡ್ತೀವೋ ಯಜ್ಞಗಳ ಎಲ್ಲ ಭಾಗವನ್ನು ಪರಮಾತ್ಮ ತೆಗೊಳ್ತಾನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ತಮ್ಮ ಗೀತಾ ಭಾಷೆಯಲ್ಲಿ, ಇಡೋಪಹೂತಂ ಗೇಹೇಶು ಹರೇ ಭಾಗಂ ಕತುಷ್ಟ್ವಹಂ ವರ್ಣೋಮೇ ಹರಿತಃ ಶ್ರೇಷ್ಠಃ ತಸ್ಮಾತ್ ಹರಿರಿತಿ ಸ್ಮೃತಃ ಇತಿ ಮೋಕ್ಷಧರ್ಮದಲ್ಲಿ ಈ ರೀತಿ ಹೇಳುತ್ತೆ ಅಂತ ನಮ್ಮ ಆನಂದ ತೀರ್ಥ ಭಗವತ್ಪಾದರು ಗೀತಾ ಭಾಷೆಯಲ್ಲಿ ಹೇಳ್ತಾರೆ. ಸರ್ವಯಜ್ಞಗಳಲ್ಲೂ ಹವಿರ್ಭಾಗವನ್ನು ಸ್ವೀಕರಿಸ್ತಾನೆ ಭಗವಂತ. ಹವಿಸ್ಸನ್ನು ಸ್ವೀಕರಿಸಿದ್ರಿಂದ ಅವನಿಗೆ ಹರಿ ಅಂತ ಕರೀತಾರೆ. ಮತ್ತು ಇಡ ಎಂಬ ಮಂತ್ರಗಳಿಂದ ಕರೆದುಕೊಳ್ಳುವ ತನ್ನ ಸ್ವಭಾಗವನ್ನು, ತನ್ನ ಸ್ವಾಖ್ಯರಸವನ್ನು ತೆಗೆದುಕೊಳ್ತಾನೆ ಭಗವಂತ. ಗೃಹಸ್ಥಾಶ್ರಮಿಗಳ ಮನೆಯಲ್ಲಿ ಅವರು ಏನು ಪಕ್ವಾನ್ನಗಳನ್ನು ಮಾಡ್ತಾರೋ, ದೇವ, ಪಿತೃ, ಮನುಷ್ಯ, ಭೂತಯಜ್ಞ ಇವುಗಳಲ್ಲಿ ಏನೇನು ವಸ್ತುಗಳನ್ನು ಹಾಕ್ತಾರೋ ತನ್ನ ಭಾಗವನ್ನು ಹರಿ ಸ್ವೀಕರಿಸ್ತಾನೆ. ಮತ್ತು ಹರಿಯನ್ನು ನೀಲವರ್ಣಾದಿ ಶ್ರೇಷ್ಠ ನೀಲವರ್ಣಗಳಾದ್ದರಿಂದ ಅವನಿಗೆ ಹರಿ ಎನಿಸುತ್ತಾನೆ. ಹರಿ ಎಂದರೆ ನಾವು ಈ ತರಹ ಸ್ಮರಣೆಯನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಕ್ರಿಯೆಗಳನ್ನು ಮಾಡ್ತಾ ಇದ್ದರೆ ನಮ್ಮ ಪಾಪವನ್ನು ಹರಿಯುವವನಾಗ್ತಾನೆ ಭಗವಂತ.
ಇಂಥವನು ಯಾವ ದೇಶದಲ್ಲಿದ್ದರೂ, ಎಂಥವನು ಯಾವ ದೇಶದಲ್ಲಿದ್ದರೂ, ಯಾವ ಕಾಲದಲ್ಲಿದ್ದರೂ ವಿಸ್ಮೃತಿಯಿಂದಲಾಗಲಿ ಏನೋ ಮರ್ತೋಗ್ಬಿಡ್ತು, ಮತ್ತೆ ಅಯ್ಯೋ ಮರ್ತೋಗ್ಬಿಡ್ತು ನಾನು ಬಿಕ್ಕಳಿಸ್ಬೇಕಾದ್ರೆ ಹೇಗೆ ಜ್ಞಾಪಿಸ್ಕೋಬೇಕು ಅಂತಂದರೆ ಬಿಕ್ಕಳಿಗೆ ಮುಗಿಯೋ ಥರ ಜ್ಞಾಪಿಸೋದು. ಹರಿ ನೀನೇ ಕೊಟ್ಟೆಪ್ಪ ಬಿಕ್ಕಳಿಗೆನ, ನಿನ್ನ ಕರುಣೆ ಇದು ಅಂತ ಹೇಳಿಬಿಟ್ಟು ಹರಿ ಸ್ಮರಣೆ ಮಾಡಬೇಕು. ಕಳಿಸುವಾಗಲೂ ಅಷ್ಟೇ, ಕಳಿಸಿದ ತಕ್ಷಣವೇ ಮಾಡಬೇಕು. ಈ ರೀತಿ ಮಾಡಿ ಭಗವಂತನನ್ನು ಬಾಯಿ ತೆರೆದು ಹರಿ 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 ಅಂತ ಬಾಯಿ ತೆರೆದು ಭಕ್ತಿಪೂರ್ವವಾಗಿ ಗರ್ಜಿಸಬೇಕು. ನುಡಿದ ಉಚ್ಚಾರದಿಂದ ದುರಿತ ಪಾಪಗಳಿರದೆ ಪೋಪವು. ಆ ಹರಿ ಎಂಬ ನಾಮದ ಸ್ಮರಣೆಯಿಂದ ನಮ್ಮ ದುರಿತಗಳನ್ನೆಲ್ಲ ಭಗವಂತ ಹರಿದು ಹಾಕ್ತಾನೆ. ಅವನ ನಾಮಸ್ಮರಣೆಗೆ ಇಂತಹ ಬಲ ಇದೆ, ಇಂತಹ ಶಕ್ತಿ ಇದೆ. ಹರಿ ಎಂಬ ಎರಡಕ್ಷರವನ್ನು ಹೇಳಿಬಿಟ್ರೆ ಭಗವಂತ ನಾಮಸ್ಮರಣೆ ನಿನ್ನ ಮಹತ್ವವುಳ್ಳದ್ದು ಅಂತ ಹೇಳ್ತಾರೆ. ಇದಕ್ಕೆ ವಿಜಯದಾಸರು ಅದ್ಭುತವಾಗಿ ಹೇಳ್ತಾರೆ. ಈ ಸುಳಾದಿಯ ಸ್ವಲ್ಪ ನೋಡಿದರೆ ಹೇಳ್ತಾರೆ, ಹರಿನಾಮ ಸುಳಾದಿ ಅಂತದೆ. ವಿಜಯದಾಸ ಹೇಳ್ತಾರೆ, ಹರಿನಾಮ ಲಕ್ಷ್ಮಿ ಕಾಣೋ ದಾರಿದ್ರ್ಯ ಜನರಿಗೆ ಹರಿಯ ನಾಮನೇ ಲಕ್ಷ್ಮಿ. ಹರಿನಾಮ ಬ್ರಹ್ಮ ಕಾಣೋ ಅಲ್ಪಾಯುವವರಿಗೆ, ಅಲ್ಪಾಯುಷವುಳ್ಳ ಜನಕ್ಕೆ ಹರಿ ಎಂದು ಸ್ಮರಿಸಿದರೆ ಬ್ರಹ್ಮ. ಹರಿಪಾದ ಪಾಶ ಕಾಣೋ ದುರಿತಾಗಳಿಗೆ, ನಾವು ಏನೇನು ಪಾಪ ಮಾಡ್ತೀವಿ ಅದಕ್ಕೆ ಪಾಶ, ಅದು ಪಾಶ. ಹರಿ ಗರುಡ ಕಾಣೋ ಕಾಲಾಲಕ್ಕೆ ಸರ್ಪಗಳಿಗೆ, ಕಾಲರೂಪದ ಸರ್ಪಗಳಿದ್ದಾವಲ್ಲ, ಕಾಲರೂಪದ ಸರ್ಪಗಳು ಅಂದರೆ ಆ ಸರ್ಪಗಳಿಗೆ ಗರುಡನಿದ್ದ ಹಾಗೆ ಹರಿ ಶೇಷ ಕಾಣೋ ಜ್ಞಾನಧನ ಪಾಲಿಪದಕ್ಕೆ. ಶೇಷ ಏನು ಮಾಡ್ತಾರೆ ಸರ್ಪಗಳು? ಧನವನ್ನು ಕಾಪಾಡ್ತವೆ ಅಲ್ಲ, ತನಗೆ ಏನು ಉಪಯೋಗ ಆಗಲ್ಲ ಆದರೂ ಧನವನ್ನು ಕಾಪಾಡ್ತವಲ್ಲ ಶೇಷ. ಹಾಗೆ ಹರಿನಾಮ ಶೇಷ ಕಾಣೋ ಜ್ಞಾನಧನ ಪಾಲಿಪದಕ್ಕೆ. ಹರಿನಾಮ ಶೇಷ ಹೇಗೆ ನಮ್ಮ ಜ್ಞಾನವೆಂಬ ಧನವನ್ನು ಕಾಪಾಡ್ತಾನೆ, ಈ ಲೌಕಿಕ ಧನ ನಮ್ಮ ಜ್ಞಾನವೆಂಬ ಧನವನ್ನು ಸೋರಿ ಹೋಗದ ಹಾಗೆ ಕಾಪಾಡ್ತಾನೆ, ಯಾರು ಅಪಹರಿಸದ ಹಾಗೆ ಕಾಪಾಡ್ತಾನೆ. ಹರಿ ರುದ್ರ ಕಾಣೋ ಭವವೆಂಬ ಮೃತ್ಯುವಿಗೆ, ಹರಿ ರುದ್ರದೇವರಂತೆ ಕಾಣ್ತಾನೆ. ಭವರೋಗವೆಂಬ ಮೃತ್ಯುವಿಗೆ, ಈ ಸಂಸಾರವೆಂಬ ರೋಗ ಇದೆಯಲ್ಲ, ಇದೇ ಮೃತ್ಯು, ಭಯಂಕರ ಮೃತ್ಯು, ಮರೆವೇ ಮೃತ್ಯು. ಹೊರಿಯ ಮರೆವು ಭಗವಂತನ ಮರೆವೇ ಮೃತ್ಯು. ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅಂದರೆ, ಅಪಮೃತ್ಯು ಅಂದ್ರೆ ಏನು? ಹೊರಿಯನ್ನು ಮರೆಯುವುದೇ ಅಪಮೃತ್ಯು. ಮರೆತ ದಿನವೇ ನಾವು ಸತ್ತು ಹೋದ ಹಾಗೆ. ಹರಿಯನ್ನು ಮರೆಯುವುದು ಅಪಮೃತ್ಯು. ಅಂತಹ ಭವವೆಂಬ ಮೃತ್ಯುವಿಗೆ ಹೊರಿ ರುದ್ರ ಕಾಣೋ, ರುದ್ರ ಅವನು. ಆಮೇಲೆ ಪರ್ವತ ದುಷ್ಕರ್ಮ ಎಂಬ ಪರ್ವತ, ನಮಗೆ ದುಷ್ಕರ್ಮ ಎಂಬ ಬಹಳ ಪರ್ವತ ಇದೆ, ಅದಕ್ಕೆ ಹರಿ ನಾಮ ಇಂದ್ರ ಕಾಣೋ, ಇಂದ್ರನಂತೆ ಇದ್ದಾನೆ. ನಮ್ಮ ಸುತ್ತಲೂ ಕತ್ತಲೆ ಆವರಿಸಿದೆ, ಅಜ್ಞಾನದ ಕತ್ತಲೆ, ಏನು ಕಾಣ್ತಾ ಇಲ್ಲ, ಬೆಳಕು ಕಾಣ್ತಾ ಇಲ್ಲ. ಹೊರಗಿನ ಬೆಳಕು ಕಾಣಬೇಕು ಅಂದರೆ ನೀವು ಲೈಟ್ ಹಾಕ್ತೀರಾ, ಟಾರ್ಚ್ ಹಾಕ್ತೀರಾ, ಸೂರ್ಯ ಬರಬೇಕು. ಸೂರ್ಯ ಬಂದರೆ ಕಮಲ ಅರಳತ್ತೆ ಹೊರತು ನೀವೇನು ಲೈಟ್ ಹಾಕಿದ್ರು ಕಮಲ ಅರಳಲ್ಲ ರಾತ್ರಿನಲ್ಲಿ, ಅಲ್ವಾ? ಕಮಲ ಅರಳತ್ತ ರಾತ್ರಿನಲ್ಲಿ ಇಲ್ಲ. ಸೂರ್ಯನ ಬೆಳಕು ಬೇಕು ಅಂದರೆ ಏನು ಹೇಳ್ತಾರೆ ಅಂತಂದರೆ, ಹರಿ ಸೂರ್ಯ ಕಾಣೋ. ಈ ಕತ್ತಲನ್ನು ಹೇಗೆ ಹರಿ ಸೂರ್ಯ ನಾಶ ಮಾಡ್ತಾನೆ, ಸೂರ್ಯ ಹುಟ್ಟಿದ್ರೆ ಕತ್ತಲೆ ಹೋಗುತ್ತಲ್ವಾ, ಹಾಗೆ ಹರಿನಾಮ ಕತ್ತಲೆ ಹೋಗಿಸುತ್ತೆ. ಆದರೆ ಆ ಸೂರ್ಯ ನಮ್ಮ ಒಳಗಿನ ಕತ್ತಲೆಯನ್ನು ಪರಿಹರಿಸಲಾಗೋದಿಲ್ಲ. ಹರಿನಾಮ ನಮ್ಮ ಅಜ್ಞಾನವೆಂಬ ಕತ್ತಲೆ ಏನು ನಮ್ಮ ಹೃದಯದಲ್ಲಿತ್ತೋ ಪರಮಾತ್ಮನ ಜ್ಞಾನ ಬರುವುದಕ್ಕೆ ಅಡ್ಡಿಪಡಿಸುವ ಏನು ಅಜ್ಞಾನ ಎಂಬ ಕತ್ತಲೆ ಇದವೋ ಅದನ್ನು ಹರಿನಾಮ ಸಂಕೀರ್ತನೆ ಮಾಡಿದರೆ ಹರಿದು ಹಾಕುತ್ತೆ ಅಂತ ದಾಸವರೆಣ್ಯರು ಹೇಳ್ತಾರೆ. ಆಮೇಲೆ ಹರಿಚಂದ್ರ ಕಾಣೋ ಹೃತ್ತಾಪ ನಿರ್ಮೂಲನಕ್ಕೆ, ನಮಗೆ ತಾಪ ನಾನಾ ವಿಧಿಯಾದ ಸಂಸಾರದ ತಾಪ ಬರುತ್ತೆ, ತಾಪಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಹರಿಚಂದ್ರ ಕಾಣೋ. ಚಂದ್ರನ ಬೆಳದಿಂಗಳು ಬಂದರೆ ಹೇಗೆ ತಂಪಾಗಿ ಇರುತ್ತೆ, ಚಂದ್ರನ ಬೆಳದಿಂಗಳು ನೀವು ಸಿಟಿನಲ್ಲೇನು ನೋಡ್ಲಿಕ್ಕಾಗಲ್ಲ ರೀ. ಹಳ್ಳಿಗಳಲ್ಲಿ ಹೋಗಿ ಎಲ್ಲಿ ಲೈಟ್ಗಳಿರಲ್ವೋ, ಎಲ್ಲಿ ಲೈಟ್ಗಳು ಕಡಿಮೆ ಇರುತ್ತೋ, ಎಲ್ಲಿ ಸ್ಟ್ರೀಟ್ ಲೈಟ್ ಇರಲ್ವೋ, ಎಲ್ಲಿ ಕರೆಂಟ್ ಹೋಗಿರುತ್ತೋ, ಹುಣ್ಣಿಮೆ ದಿನ ಕರೆಂಟ್ ಹೋದರೆ ಚಂದ್ರನ ಬೆಳದಿಂಗಳ ದರ್ಶನ ಆಗುತ್ತೆ. ಅದು ಅಲ್ಲಾದಕರ. ಈ ಬೆಳಕಿನಲ್ಲಿ ಚಂದ್ರನ ದರ್ಶನ ಏನು ನಮಗೆ ಸರಿ ಕಾಣಲ್ಲ. ಚಂದ್ರನ ದರ್ಶನ ಏನಾಗತ್ತೆ, ನಮ್ಮ ಬೇಗೆಯನ್ನು ಪರಿಹಾರ ಮಾಡುತ್ತೆ, ನಮ್ಮ ಬಿಸಿಲಿನ ಬೇಗೆಯನ್ನು ಪರಿಹಾರ ಮಾಡುತ್ತೆ. ಹರಿನಾಮ ನಮ್ಮ ಸಂಸಾರವೆಂಬ ತಾಪವನ್ನು ಪರಿಹಾರ ಮಾಡುತ್ತೆ ಚಂದ್ರನಂತೆ ಅಂತ ಹೇಳ್ತಾರೆ.
ಹೊರಿ ವರುಣ ಕಾಣುವ ತುಷ್ಟಿಯ ಕೊಡುವುದಕ್ಕೆ. ಹೊರಿ ನೀರನ್ನು ಕೊಡ್ತಾನೆ ವರುಣದೇವನಿಗೆ, ನಮಗೆ ತೃಪ್ತಿಯಾಗಲಿಕ್ಕೆ ಹರಿ ತುಷ್ಟಿಯನ್ನು ಕೊಡಲಿಕ್ಕೆ ಹರಿ ನೀರನ್ನು ಕೊಡ್ತಾನೆ. ವರುಣ ಕಾಣುವ ತುಷ್ಟಿ ಕೊಡುವುದಕ್ಕೆ. ನಮ್ಮ ಬಾಹ್ಯದ ದೃಷ್ಟಿಗೆ ವರ್ಣ ಬೇಕು, ನಮ್ಮ ಆಂತರಿಕ ದೃಷ್ಟಿಗೆ ಅಧ್ಯಾತ್ಮದ ದೃಷ್ಟಿಗೆ ಹರಿನಾಮ ಬೇಕು. ಹರಿನಾಮ ಹರಿ ಕೊಡ್ತಾನೆ. ಹರಿ ಅಗ್ನಿ ಕಾಣೋ ದುರಿತ ಕಾರಣಕ್ಕೆ. ಹೊರಿ ಅಗ್ನಿ ಎಲ್ಲ ಸುಡ್ತಾ ಇರ್ತಾನೆ. ಈ ಕಾರಣದ ದುರಿತ ಕಾರಣ, ನಮ್ಮ ಪಾಪವೆಂಬ ಕಾಮನ ಇದೆಯಲ್ಲ, ಕಾರಣ ಇದೆಯಲ್ಲ ಕಾಡು, ಇದನ್ನು ಸುಡಲಿಕ್ಕೆ ಹರಿನಾಮ ಸಾಕು. ಹರಿ ಎಂದರೆ ನಮ್ಮ ದುರಿತ ಕಾರಣದ ನಾಶ ಆಗತ್ತೆ. ಹರಿ ಬಡಬಾನಲನೋ ಏನು ಹೇಳ್ತಾರೆ? ಹರಿ ಬಡಬಾನಲನೋ ಬಹುದುಃಖ ಸಾಗರಕ್ಕೆ. ಹೊರಿ ಈ ಬಡಬಾನಲ ಅಂದರೆ ಏನು? ಬಡಬಾನಲ ಅಂದರೆ ಹರಿ ಈ ಕಾಳಿಚ್ಚು ಇದ್ದೊಂದು ಏನಿದೆ ಬಹುದುಃಖ ಸಾಗರ ಎಂಬ ಏನಿದೆ ಅದಕ್ಕೆ ಬಡಬಾನನಾಗಿ ಹರಿಯಿದ್ದಾನೆ. ಹರಿ ಸಂಜೀವನವೋ ಮೃತ್ಯುಪಾಯ ಜೀವಿಗಳಿಗೆ, ಮೃತ್ಯುವನ್ನು ಬರುವ ಜೀವಿಗಳಿಗೆ, ಮೃತ್ಯು ಮರಣ, ಮೃತ್ಯು ಜವನ, ಮೃತ್ಯು ಅಂತ ಹರಿ ಜೀವಿಗಳಿಗೆ, ಮೃತ್ಯುಪಾಯ ಜೀವಿಗಳಿಗೆ ಹರಿ ಸಂಜೀವಿನಿ. ಹರಿನಾಮ ಸಂಜೀವಿನಿ. ನಮ್ಮ ಹುಟ್ಟು ಸಾವುಗಳನ್ನು ನಾಶ ಮಾಡುವವನು ಹರಿ. ಅವನನ್ನು ಹರಿನಾಮಕ್ಕೆ ಅಟ್ಟಿಸಿಟ್ಟು. ಯಾಕೆಂದರೆ ಹರಿನಾಮ ಬೇರೆ ಅಲ್ಲ, ಹರಿ ಬೇರೆ ಅಲ್ಲ. ಹರಿ ವೈದ್ಯ ಕಾಣೋ ಭವರೋಗ ಕಳೆಯುವುದಕ್ಕೆ. ಹರಿ ವೈದ್ಯ, ನಮ್ಮ ಡಾಕ್ಟ್ರು ಏನು ಮಾಡ್ತಾರೆ ಅಂತಂದರೆ ಕೈ ಹಿಡಿದು ನೋಡೋದಿಲ್ಲ. ಬಿಡಿ, ಈಗಲ್ಲ ಪದ್ಧತಿನೇ ಇಲ್ಲ, ಕೈ ಹಿಡಿದು ನೋಡೋದಿಲ್ಲೇ ಇಲ್ಲ. ಅವರಿಗೆ ಹರಿ ವೈದ್ಯ ಕಾಣೋ ಭವರೋಗ. ನಮ್ಮ ರೋಗ ಏನು ಕೇಳ್ತಾರೆ ಡಾಕ್ಟ್ರು? ಹೋದ ಏನು ಕಾಯಿಲೆ ನಿನಗೆ ಅಂತ ಕೇಳ್ತಾರೆ ಅಲ್ವಾ? ಅವರು ನಿನಗೆ ಯಾಕೆ ಈ ಕಾಯಿಲೆ ಬಂತು ಅಂತ ಅವ್ರು ಹೇಳಿಕ್ಕಾಗಲ್ಲ. ಇದಕ್ಕೋಸ್ಕರ ಬಂದಿರಬಹುದು ಅಂತ ಹೇಳ್ತಾರೆ. ಇದಕ್ಕೇನೋ 100% ಬೇರೆ ಕಾರಣ ಇರಬಹುದು ಅಂತಾರೆ. ಅವರು ಈ ದೇಹಕ್ಕೆ ಬಂದ ರೋಗವನ್ನು ಸ್ವಲ್ಪ ಮಟ್ಟಿಗೆ ವಾಸಿ ಮಾಡಬಹುದು. ಅದು ಪರಮಾತ್ಮನ ಅನುಗ್ರಹದಿಂದ, ಧನ್ವಂತರಿಯ ಅನುಗ್ರಹದಿಂದ. ಕೊನೆಯ ಕೈಚೆಲ್ಲ ಅವರು ಹೇಳ್ತಾರೆ, ನಾನು ಮಾಡೋ ಪ್ರಯತ್ನ ಮಾಡಿಬಿಟ್ನಪ್ಪ, ಮುಂದಿದ್ದು ದೇವರಿಗೆ ಬಿಟ್ಟಿದ್ದು ಅಲ್ವಾ? ಹಾಗೆ ನಮ್ಮ ಭವರೋಗ, ಈ ಸಂಸಾರ ಎಂಬ ರೋಗವನ್ನು ಪಾರು ಮಾಡಲಿಕ್ಕೆ ಹರಿಯ ನಾಮ ಬೇಕು. ಆವ ರೋಗವು ಎನಗೆ ದೇವಧನ್ವಂತ್ರಿ ಅಂತ ಕೇಳ್ತಾರೆ ದಾಸರು. ಏನು ರೋಗ ನನಗೆ? ರೋಗ ಏನು ಅಂದರೆ ನಿನ್ನ ಸ್ಮರಣೆ ಮಾಡ್ತಾ ಇಲ್ಲ, ಅದೇ ನನ್ನ ದೊಡ್ಡ ರೋಗ. ನಿನ್ನ ಕೀರ್ತನೆ ಮಾಡ್ತಾ ಇಲ್ಲ, ಅದೇ ನನ್ನ ದೊಡ್ಡ ರೋಗ. ನಿನ್ನ ಭಜನೆ ಮಾಡ್ತಾ ಇಲ್ಲ, ಅದೇ ನನ್ನ ದೊಡ್ಡ ರೋಗ. ನಿನ್ನನ್ನು ವರ್ಣಿಸುವ ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಇಲ್ಲ, ಅದೇ ನನ್ನ ದೊಡ್ಡ ರೋಗ. ನಿನ್ನ ಭಕ್ತರಾದ ಗುರು ಹಿರಿಯಗಳಿಗೆ ನಮಸ್ಕಾರ ಮಾಡ್ತಾ ಇಲ್ಲ, ಅದು ನನ್ನ ದೊಡ್ಡ ರೋಗ. ಆವ ರೋಗವು ನನಗೆ ದೇವಧನ್ವಂತ್ರಿ. ಈ ರೋಗಗಳು ನೀನು ಒಲಿದರೆ, ಇದನ್ನು ಮಾಡಿದರೆ ನೀನು ಒಲಿದರೆ ದೇವಧನ್ವಂತ್ರಿ, ನೀನು ಒಲಿದರೆ ಇವೆಲ್ಲ ಯಾವ ರೋಗಗಳು ಅಂತ ಕೇಳ್ತಾರೆ. ನನಗೆ ಯಾವ ರೋಗ ಗೊತ್ತಾಗ್ತಾ ಇಲ್ಲ, ನನಗೆ ಯಾವ ರೋಗ ಅಂತ ಹೇಳ್ತಾರೆ ದಾಸವರೇಣ್ಯರು. ಆಮೇಲೆ ಹರಿ ಗಂಗೆ ಕಾಣೋ ಮನ ಮಲಿನ ತೊಳೆಯುವುದಕ್ಕೆ. ಹರಿಯ ನಾಮ ಗಂಗೆ. ಗಂಗೆಯಲ್ಲಿ ಸ್ನಾನ ಮಾಡಿದಾಗ ನಮಗೆ ಮಲಿನ ತೊಳಿತಾಳೆ ಅವಳು. ಮಲಿನ ತೊಳೆತಾಳೆ ಅಂದರೆ ಹೊರಗಡೆ ಮಳೆ ಹೋಗುತ್ತೆ. ನಾವು ಅನುಸಂಧಾನ ಪೂರ್ವಕವಾಗಿ ಗಂಗಾದೇವಿಯ ಅಂತರ್ಗತ, ಮುಖ್ಯ ಪ್ರಾಣದ ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣದ ಅಂತರ್ಗತ ಅದರಲ್ಲಿರುವ ನಾರಾಯಣನ ಸ್ಮರಣೆ ಮಾಡಬೇಕಲ್ವ? ಹಾಗೆ ಮಾಡಿದರೆ ಗಂಗಾದೇವಿ ನಾವು ಮಾಡಿದ ಪಾಪವನ್ನು ಪರಿಹರಿಸ್ತಾಳೆ ಭಗವಂತನ ಸ್ಮರಣೆಯಿಂದ. ಯಾಕೆಂದರೆ ಗಂಗಾದೇವಿಗೆ ಆ ಶಕ್ತಿ ಕೊಟ್ಟವನು ಯಾರ್ರಿ? ಹರಿ. ಗಂಗಾದೇವಿಯನ್ನು ಹುಟ್ಟಿಸಿದವನು ಅವನು, ಗಂಗಾ ಜನಕ. ಗಂಗೆಗೆ ಆ ಶಕ್ತಿ ಇದ್ದರೆ ಅವರ ಅಪ್ಪನಿಗಿರಲ್ವಲ್ರಿ? ಅವರಪ್ಪ ಅವನು ಗಂಗೆಯನ್ನೇ ಹುಟ್ಟಿಸಿದವನು. ಆ ಹರಿ ಎನ್ನುವ ನಾಮ ಮಾಡಿದರೆ ನಮ್ಮ ಮನದಲ್ಲಿರುವ ಕಲ್ಮಶ ಎಲ್ಲ, ಮಲಿನ ಎಲ್ಲವನ್ನು ಹರಿ ತೆಗೆದು ಬಿಡುತ್ತಾನೆ. ನಮ್ಮನ್ನು ಯೋಗ್ಯತೆ ಅನುಸಾರವಾಗಿ ಎಲ್ಲ ಕಡೆ ಇಟ್ಕೋಬೇಕು. ಆಮೇಲೆ ಹರಿ ಕಲಿಯ ಕಾಣೋ ಅನಾಚಾರ ಬಿಡಿಸುವುದಕ್ಕೆ. ಅನಾಚಾರವನ್ನು ಬಿಡಿಸ್ತಾನೆ ಹರಿ. ಹರಿ ಪ್ರಾಣ ಕಾಣೋ ಇಂದ್ರಿಯಗಳ ಬಲಕ್ಕೆ. ನಮ್ಮ ಇಂದ್ರಿಯಗಳೆಲ್ಲ ಇದ್ದವಲ್ಲ, ಇಂದ್ರಿಯಗಳಲ್ಲಿ ಅಂತರ್ಯಾಮಿಯಾಗಿ ನಿಂತವನು ಯಾರು? ಹರಿ. ತತ್ವಾಭಿಮಾನಿ ದೇವರುಗಳ ಅಂತರ್ಯಾಮಿಯಾಗಿ, ಮುಖ್ಯ ಪ್ರಾಣದ ಅಂತರ್ಯಾಮಿಯಾಗಿ ಭಗವಂತ ನಿಂತಿದ್ದಾನಲ್ವಾ? ಆ ಇಂದ್ರಿಯಗಳಿಗೆ ಬಲ ಕೊಡುವವನು ಯಾರು?
ಆ ಇಂದ್ರಿಯಗಳಿಗೆ ಬಲ ಕೊಡುವವನು ಹರಿ. ಹರಿನಾಮ ಬಲ ಕೊಡುತ್ತೆ. ನಮ್ಮ ಶ್ರೋತ್ರೇಂದ್ರಿಯ ಏನು ಕೇಳಲಿಕ್ಕಾಗಲ್ಲ ಅಂದರೆ ಬಲ ಇಲ್ಲ. ಯಾಕೆ ಅಂದರೆ ಹರಿಯ ನಾಮದ ಸ್ಮರಣೆ ನಿನಗಿಲ್ಲ. ಹರಿಯ ನಾಮವನ್ನು ಮಾಡು, ಸ್ಮರಣೆ ಮಾಡೋ, ಅದು ನಿನ್ನ ಶ್ರೋತ್ರೇಂದ್ರಿಯಕ್ಕೆ ಶಕ್ತಿ ಕೊಡುತ್ತೆ. ಕಣ್ಣು ಕಾಣಲ್ಲ ನಮಗೆ ಸರಿಗೆ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರ ಅಲಂಕಾರ ನೋಡಲಿಕ್ಕಾಗಲ್ಲ, ಮೂರ್ತಿ ನೋಡಲಿಕ್ಕಾಗಲ್ಲ, ನಮಗೆ ಕಣ್ಣಿನ ಬಲ ಕ್ಷೀಣಿಸ್ತಾ ಇದೆ. ಕಣ್ಣಿನಲ್ಲಿರುವ ಭಗವಂತನನ್ನು ಸ್ಮರಣೆ ಮಾಡೋ, ಹರಿ ಹರಿ ನನಗೆ ನಿನ್ನ ದರ್ಶನ ಕೊಡೋ, ನಿನ್ನ ಮೂರ್ತಿಗಳ ದರ್ಶನ ಕೊಡೋ ಅಂತ ಪ್ರಾರ್ಥನೆ ಮಾಡಿ ಇಂದ್ರಿಯಗಳಿಗೆ ಬಲವನ್ನು ಹರಿ ಕೊಡ್ತಾನೆ. ಹರಿಯ ನಾಮಕ್ಕೆ ಎಷ್ಟು ಮಹತ್ವ ಉಂಟು. ಹರಿನಾಮ ಬೇರೆ ಅಲ್ಲ, ಹರಿ ಬೇರೆ ಅಲ್ಲ. ಹರಿ ವ್ಯಾಘ್ರ ಕಾಣೋ ಆಪತ್ತು ಮೃಗಗಳಿಗೆ. ಸಣ್ಣ ಸಣ್ಣ ಮೃಗಗಳಿಂದ ಪೀಡನೆ ಆದರೆ ವ್ಯಾಘ್ರ ಹುಲಿಗೆ ಹೆದರ್ತವೆ ಸಣ್ಣ ಸಣ್ಣ ಮೃಗಗಳು. ಹಾಗೆಯೇ ನಮಗೆ ಏನಿದೆ ಆಪತ್ತು ಬರುವಂಥ ಮೃಗಗಳಿಗೆ ಹರಿಯ ನಾಮ ಎನ್ನುವುದು ವ್ಯಾಘ್ರ. ಆಮೇಲೆ ಮದಗಜ ಸಿಕ್ಕಾಗಿ ಇರುತ್ತೆ. ಹರಿ ಸಿಂಹ ಕಾಣೋ ಕೋಪವೆಂಬ ಗಜಕ್ಕೆ. ನಾವು ನಮ್ಮ ಗಜ ಇದೆಯಲ್ಲ, ನಮ್ಮ ಮದ ಗಜಗಳು, ಅಷ್ಟಮದ ಗಜಗಳಿದೆಯಲ್ಲ, ಆ ಕೋಪವನ್ನುವುದು ಒಂದು. ಆ ಕೋಪವೆಂಬ ಗಜಕ್ಕೆ ಹರಿನಾಮ ಸಿಂಹದಂತೆ ಇರುತ್ತೆ. ಒಂದು ಹರಿಯನ್ನು ನೆನೆಸಿಕೊಂಡ್ರೆ ನಮಗೆ ಏನಾಗುತ್ತೆ, ಆ ಗಜವನ್ನು, ಆ ಮದಗಜದ ಮದವನ್ನು ಹರಿದು ಹಾಕುತ್ತೆ. ಹರಿ ಗಜ ಕಾಣೋ ಆಸೆ ಎಂಬ ಕದಳಿಗೆ. ಆನೆಗೆ, ಗಜಕ್ಕೆ ಬಾಳೆಹಣ್ಣು, ಬಾಳೆ ತೋಟ ಅಂದರೆ ಬಹಳ ಇಷ್ಟ ಅಲ್ವಾ. ನಮ್ಮ ಆಸೆ, ನಮ್ಮ ಕಾಮನೆಗಳೆಂಬುದು ಕದಳಿ ಫಲಗಳು. ಅದಕ್ಕೆ ಹರಿನಾಮ ಗಜ ಇದ್ದ ಹಾಗೆ ತುಳಿದು ಹಾಕುತ್ತೆ. ಹರಿಯನ್ನು ಸ್ಮರಿಸಿಬಿಟ್ರೆ ಭಕ್ತಿಯಿಂದ. ಆಮೇಲೆ ಹರಿಶಸ್ತ್ರ ಕಾಣೋ ಕಾಮಬಲ ಖಂಡ್ರಿಪುದಕ್ಕೆ. ನಮಗೆ ಕಾಮನೆಗಳು ಬಹಳ ಆಗಿ ಅದನ್ನು ನಮಗೆ ತಡ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಆ ಕಾಮಬಲವನ್ನು ಖಂಡಿಸುವುದಕ್ಕೆ, ತುಂಡು ಮಾಡುವುದಕ್ಕೆ ಹರಿಶಸ್ತ್ರ ಅಂತ ಇರ್ತಾನೆ ಹರಿನಾಮ. ಹರಿ ವಿತ್ತ ಕಾಣೋ ಸತ್ಕರ್ಮ ಕೊಂಬುವುದಕ್ಕೆ. ನಾವು ಸತ್ಕರ್ಮ ಮಾಡಬೇಕು ಅಂದಿರುತ್ತೆ, ನಮ್ಮಲ್ಲಿ ದುಡ್ಡಿನ ಅನುಕೂಲ ಇರಲ್ಲ. ಸತ್ಕರ್ಮ ಮಾಡಬೇಕು, ಆ ಸೇವೆ ಮಾಡಬೇಕು ಅಂದರೆ ದುಡ್ಡಿನ ಅನುಕೂಲ ಇಲ್ಲ. ಹರಿನಾಮದ ಸ್ಮರಣೆಯನ್ನು ಮಾಡಿ, ನಿನ್ನ ಸೇವೆಗಾಗಿ ನನಗೆ ಬೇಕಪ್ಪ, ನಿನ್ನ ಸೇವೆಯನ್ನು ಮಾಡ್ತೀನಿ ಅಂತ ಹರಿಸ್ಮರಣೆಯನ್ನು ಮಾಡಿ. ಹರಿನಾಮ ಏನು? ವಿತ್ತ ಕಾಣೋ. ದುಡ್ಡು, ಹರಿನಾಮ ದುಡ್ಡು. ಯಾರಿಗೆ? ನಿನ್ನ ಸೇವೆ ಮಾಡುವವರಿಗೆ, ನಿನ್ನನ್ನು ಸೇವೆಗೆ ಬೇಕೆಂದು ದುಡ್ಡನ್ನು ವ್ಯಯ ಮಾಡುವವರಿಗೆ. ಹರಿ ಆಭರಣ ಕಾಣೋ ಶರೀರ ಅಲಂಕಾರಕ್ಕೆ. ನಮ್ಮ ಶರೀರವನ್ನು ಅಲಂಕಾರ ಮಾಡಿಕೊಳ್ಳಬೇಕು ಅಂತಂದರೆ ಹರಿನಾಮ ಆಭರಣ ಕಾಣು. ಅಂದರೆ ಈ ಸ್ಥೂಲ ಶರೀರಕ್ಕೆ ಏನು ನಾವು ಆಭರಣವನ್ನು ಹಾಕ್ಕೊಳ್ತೀವೋ ಅದು ಬೇರೆ. ನಮ್ಮ ಸ್ವರೂಪ ದೇಹಕ್ಕೆ ಆಭರಣ ಯಾವುದು? ಹರಿನಾಮಗಳು. ಹರಿ ಸರ್ವೋತ್ತಮ, ಹರಿಜೀವೋತ್ತಮ, ಹರಿಗುಣಪೂರ್ಣ, ಹರಿಸುಖಪೂರ್ಣ, ಹರಿನಿತ್ಯಾನಂದಮಯ, ಹರಿ ಸರ್ವವ್ಯಾಪ್ತ, ಹರಿ ಸರ್ವಜ್ಞ. ಈ ಹರಿನಾಮಗಳಿದ್ದಾವಲ್ಲ, ಈ ಹರಿನಾಮಗಳೆಂಬ ಆಭರಣ ನಾವು ಹಾಕಿಕೊಳ್ಳಬೇಕು ಅಂದರೆ ಹರಿನಾಮವೇ ಆಭರಣ ನಮಗೆ. ಹರಿ ಅಂಬರ ಕಾಣೋ ಭಯವೆಂಬ ಶೀತಕ್ಕೆ. ನಮಗೆ ಶೀತ ಬಂದಿದೆ, ಶೀತ ಆಗತ್ತೆ ಅಂದರೆ ಹರಿ ಅದಕ್ಕೆ ಆಕಾಶದಂತೆ ಅಂಬರದಂತೆ ಇದ್ದಾನೆ. ಹರಿ ವಜ್ರಪಂಜರ ಶರಣಾರ ಕುಲಕೋಟಿಗೆ. ಹರಿ ನಾವು ಭಕ್ತರೆಲ್ಲ ಇದ್ದೀವಪ್ಪ, ನಾವು ಭಗವಂತನ ಸ್ಮರಣೆ ಮಾಡ್ತಾ ಇದ್ದೀವಿ, ಹರಿ ಅಂತ ಸ್ಮರಣೆ ಮಾಡ್ತಾ ಇದ್ದೀವಿ, ನಾವು ಎಲ್ಲೋ ಇದ್ದೀವಿ, ನಮಗೆ ತೊಂದರೆಗಳಾಗ್ತಾ ಇದೆ ಅಂದರೆ ಹರಿನಾಮ ವಜ್ರಪಂಜರದಂತೆ, ನಮ್ಮ ಸುತ್ತಲೂ ವಜ್ರಪಂಜರದಂತೆ ಹರಿನಾಮ ಇದ್ದರೆ ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆ ದೃಢತೆ ನಮ್ಮಲ್ಲಿರಬೇಕು, ಆ ದೃಢತೆ ಇರಬೇಕು. ನಮ್ಮಲ್ಲಿ ಆ ದೃಢತೆ ಬರೋಲ್ಲ ಅಷ್ಟು ಸುಲಭ, ನಮ್ಮಲ್ಲಿ ಆ ದೃಢತೆ ಇಲ್ಲ. ನಮಗೆ ಏನಾದರೂ ಅಶುಭ ಆದರೆ ಹರಿಯನ್ನು ನೆನೆದರೆ ಅದು ಶುಭ. ಹರಿನಾಮ ನೆನೆದರೆ ಆ ಅಶುಭವನ್ನು ಓಡಿಸ್ಬಿಡ್ತಾನೆ. ಹರಿಯನ್ನು ನಂಬಿದರೆ ಸರ್ವಾದೃಷ್ಟಿಗೆ ಗೋಚರ. ಹರಿಮೂರ್ತಿ ನಮ್ಮ ವಿಜಯ ವಿಠಲ ರೇಯ. ಹರಿ ಎಂದವ ಮನುಜಗೆ ಹರುಷ ಪ್ರಭಾವೆಲ್ಲೋ. ವಿಜಯದಾಸರು ಏನು ಅದ್ಭುತವಾಗಿ ಸುಳ್ಳಾದಿನಲ್ಲಿ ಹೇಳಿದರೆ, ಹರಿ ಎಂದವ ಮನುಜಗೆ
ಹರುಷದ ಪ್ರವಾಹವನ್ನೇ ಹರಿನಾಮ ಹರಿಸುತ್ತೆ. ಅಂತಹ ಹರಿಯ ನಾಮ ಹೇಗಿದೆ, ಅಂತಹ ಹರಿಯ ನಾಮವನ್ನು ಮಾಡುವವರಿಗೆ ಹೇಗೆ ದುರಿತಗಳಿದೆ. ಒಂದು ದೊಡ್ಡ ಹುಲ್ಲಿನ ಬೆಟ್ಟಕ್ಕೆ ಒಂದು ಕಿಡಿ ಹಾಕಿದರೆ ಹೇಗೆ ಹುಲ್ಲಿನ ಬೆಟ್ಟ ಭಸ್ಮ ಆಗತ್ತೋ ಹಾಗೆ ಕ್ಷಣ ಮಾತ್ರದಲ್ಲಿ ದುರಿತಗಳಿರದೆ ಪೋಕು ತೂಲ ರಾಶಿಗಳ ಅನಲ ಪೊಕ್ಕಂತೆ. ಹೀಗೆ ಹರಿಯನ್ನು ನೆನೆಯುತ್ತಾ ಇದ್ದರೆ, ಸದಾಚಾರದಿಂದ ಹರಿಯನ್ನು ನೆನೆಯುತ್ತಾ ಇದ್ದರೆ ಭಗವಂತ ನಮ್ಮ ದುರಿತಗಳನ್ನೆಲ್ಲ, ಹರಿನಾಮ ನಮ್ಮ ದುರಿತಗಳನ್ನೆಲ್ಲ ನಾಶ ಮಾಡುತ್ತೆ ಅಂತ ದಾಸವರೇಣ್ಯರು ಅದ್ಭುತವಾಗಿ ಚಿಂತಿಸಿದ್ದಾರೆ. ವಿಜಯದಾಸರು ಆ ಸುಳಾದಿಯಲ್ಲಿ ಅದನ್ನು ಹೇಳಿದ್ದಾರೆ. ಮುಂದಿನ 4-5 ಶ್ಲೋಕಗಳಲ್ಲಿ ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ ಅರ್ಥವನ್ನು ಹೇಳಿಸಿದ್ದಾರೆ ದಾಸರವೈಣ್ಯರು. ಹೇಳ್ತಾರೆ, 3ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಮನೆಯೊಳು ಕೆಲಸಗಳ ಮಾಡುತ್ತಲೇ ಮೈದೊಳೆವಾಗ ಮೆಲುವಾಗ ಕಲುಷ ದೂರನ ಸಕಲ ಠಾವಿಲಿ ತಿಳಿಯೇ ತತ್ತನ್ನಾಮ ರೂಪವ ಬಳಿಯೊಳಿಪ್ಪನು ಒಂದರಕ್ಷಣ ಬಿಟ್ಟಗಲನವರ. ಏನು ಅದ್ಭುತ ಶ್ಲೋಕ ನೋಡಿದರೆ ಹೇಳಿರುತ್ತೆ. ಮಲಗುವಾಗ ಭಗವಂತನ ನೆನೆಸು, ಏಳುವಾಗ ಭಗವಂತನ ಸ್ಮರಣೆ ಮಾಡು, ಕುಳಿತು ಮಾತಾಡಬೇಕಾದ್ರೆ ಭಗವಂತನ ಸ್ಮರಣೆ ಮಾಡು, ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಭಗವಂತನ ಸ್ಮರಣೆ ಮಾಡು, ಸ್ನಾನ ಮಾಡಬೇಕಾದ್ರೆ ಭಗವಂತನ ಸ್ಮರಣೆ ಮಾಡು, ಊಟ ಮಾಡಬೇಕಾದ್ರೆ ಭಗವಂತನ ಸ್ಮರಣೆ ಮಾಡು, ಕಲುಷ ದೂರ ದೋಷವಿದೂರ್ನ ಸಕಲ ಠಾವಿಲಿ ಎಲ್ಲ ಕಡೆಯಲ್ಲೂ ತಿಳಿದು ಆಯಾ ರೂಪದಿಂದ ಇರ್ತಾನೆ ಅಂತ ತಿಳಿದುಕೊಂಡ್ರೆ ಒಂದರಕ್ಷಣ ಬಿಟ್ಟಗಲನವರ ಅಂತ ಹೇಳ್ತಾರೆ. ಇದು ಸಾಮಾನ್ಯ ಅರ್ಥ. ಸ್ವಲ್ಪ ವಿಶೇಷ ಅರ್ಥಕ್ಕೆ ಹೋಗೋದಾದರೆ, ನಾವು ಬೆಳಿಗ್ಗೆಯಿಂದ ಏನು ಮಾಡ್ತೀವೋ ಕೆಲಸಗಳನ್ನು ಮಲಗುವವರೆಗೆ ಅದೇ ಹರಿನೇ ಮಿಂತು ಮಾಡಿಸಿದ್ದು ಅಂತ ಅಲ್ವಾ. ನಾವು ದಿವಸ ಶ್ಲೋಕದಲ್ಲಿ ಹೇಳ್ತೀವಿ. ಭಾಗವತದ ಏಕಾದಶ ಸ್ಕಂದದಲ್ಲಿ ಜಾಯಂತೋಪಾಖ್ಯಾನದಲ್ಲಿ ಅದು ಬರುತ್ತೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾಮ ಅನುಸೃತ್ ಸ್ವಭಾವಾತ್ ಕರೋಮಿ ಯದ್ದ ಸಕಲಂ ಪರಸ್ಮೈ ನಾರಾಯಣಾಯೇತ ಸಮರ್ಪಯಾಮಿ ಅಂತ ಬರುತ್ತೆ. ಇದನ್ನು ಹೇಳ್ತೀವಲ್ವಾ. ಕಾಯೇನ ನಮ್ಮ ದೇಹದಿಂದ, ನಮ್ಮ ಕೈ ಕಾಲುಗಳಿಂದ ಏನು ಕರ್ಮ ಮಾಡ್ತೀವಲ್ಲ ಅದು ನಮ್ಮ ಇಂದ್ರಿಯಗಳಿಂದ. ವಾಚ ನಮ್ಮ ಬಾಯಿಯಿಂದ ಏನು ನುಡಿತೀವೋ ಅದು. ಮನಸ್ಸು, ಇಂದ್ರಿಯಗಳು, ಬುದ್ಧಿ, ಇದರಿಂದ ಏನು ಮಾಡ್ತೀವಿ ನಮ್ಮ ಸ್ವಭಾವಕ್ಕೆ ಅನುಸಾರವಾಗಿ ಮಾಡ್ತೀವಲ್ಲ. ಕಾಯೇನ ಅಂದರೆ ನಾವು ಏನು ದಿವಸದಲ್ಲಿ ಎದ್ದು ಕೆಲಸ ಮಾಡ್ತೀವಲ್ಲ, ಈ ನಮ್ಮ ಕಾಯದಲ್ಲಿ, ನಮ್ಮ ದೇಹವೆಂಬ ಕಾಯದಲ್ಲಿ, ನಮ್ಮ ಅವಯವಗಳಲ್ಲಿ ಭಗವಂತ ನಿಂತು ಏನು ಕೆಲಸ ಮಾಡಿಸ್ತಾನಲ್ಲ ಭಗವಂತನಿಗೆ ಕೈ ಮುಗಿತೀವಿ. ಭಗವಂತ ಮಾಡಿಸಿದ್ದು, ನಮ್ಮಲ್ಲಿ ನಿಂತು ಭಗವಂತ ಮಾಡಿಸಿದ್ದು. ವಾಚ, ಬೆಳಗ್ಗೆಯಿಂದ ಏನು ಮಾತಾಡ್ತೀವಿ, ಏನು ಮಾತಾಡಿದರೂ ಅದು ಹರಿಯ ಪೂಜೆ. ಆಚಾರ್ಯ ನಾವು ಯಾರಿಗಾದ್ರೂ ಬೈದರೂ ಅದು ಹರಿಯ ಪೂಜೆ ಆಗ್ಬಿಡತ್ತಾ ಅಂದರೆ, ನಿಮ್ಮ ಪ್ರತಿಯೊಂದು ವರ್ಣದಲ್ಲೂ ಭಗವಂತ ಇರ್ತಾನೆ, ಆದರೆ ಅದು ಅಭಿವ್ಯಕ್ತ ಆಗೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ನಾವು ಬೈಯುವುದರಲ್ಲಿ ನಮಗೆ ಆ ಅಧಿಷ್ಠಾನ, ನಾವು ಏನು ಬೈತೀವಲ್ಲ ಅದು ಅಲ್ಲ. ವಾಚ, ನಾವು ಭಗವಂತನಿಗೆ ಯಾವಾಗಲೂ ಭಗವಂತನ ಬಗ್ಗೆ ಮಾತಾಡಬೇಕು, ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಭಗವಂತನನ್ನು ಹೊಗಳಬೇಕು. ಕ್ಷುಲ್ಲ ಮನುಜರನ್ನು ಹೊಗಳಬಾರದು, ಭಗವದ್ಭಕ್ತರನ್ನು ಹೊಗಳಬೇಕು. ಭಗವಂತನ ಪರಿವಾರ ದೇವತೆಗಳನ್ನು ತಾರತಮ್ಯಾದ್ವಾರ ಅವರಿಗೆ ಕೈ ಮುಗಿಯಬೇಕು. ಭಗವಂತನ ಭಕ್ತರಿಗೆ ತಲೆಬಾಗಿ ಕೈ ಮುಗಿಯಬೇಕು. ಸುಮ್ಮನೆ ಹಿಂಗೆ ನಿಂತ್ಕೊಂಡ್ಬಿಟ್ಟು ಈಗಿನವ್ರಿಗೆ ಏನಿದೆ ಗೊತ್ತಾ, ಈಗಿನವ್ರಿಗೆ ತಲೆ ಬಗ್ಗಿಸೇ ಗೊತ್ತಿಲ್ಲ, ತಲೆ ಬಗ್ಗದೇ ಇಲ್ಲ. ಯಾಕೆಂದರೆ ಮನೆಯಲ್ಲಿ ಬಾಗಿಲು 8 ಅಡಿ 9 ಅಡಿ ಇರುತ್ತೆ. ಮುಂಚಿನ ಮನೆಗಳನ್ನು ನೋಡಿದ್ದೀರಾ, ಮನೆ ಬಾಗಿಲು ಮನೆಯದು ಅದೇನಿರುತ್ತೆ ನಿಮಗೆ ಕಡಿಮೆ ಇರುತ್ತೆ ಹೈಟು. ಹೋಗಬೇಕಾದ್ರೆ ಬಗ್ಗಿ ಹೋಗಬೇಕು. ದೇವರ ಮನೆಗೆ ಹೈಟ್ ಕಡಿಮೆ ಇರೋದು, ಬಗ್ಗಿ ಹೋಗಬೇಕು. ಬಗ್ಗುವುದನ್ನು ಕಲಿಸ್ತಿದ್ರು. ಈಗ ಬಗ್ಗುವುದೆಲ್ಲ ಯಾರು ಕಲಿಯೋದಿಲ್ಲ. ಯಾರು ಬಂದರೂ ಶಟಗಂಟೆ ಮಾತಾಡೋದು, ಹಿಂಗೆ ಮಾತಾಡೋದು, ಅವನಿಗೆ ನಮಸ್ಕಾರ ಮಾಡೋದು, ಏನಿಲ್ಲ ಅಂದರೆ ಹಿಂಗೆ ಅಂದ್ಬಿಡೋದು, ಮುಗಿದೋಯ್ತು. ಇದನ್ನೆಲ್ಲ ಭಗವಂತ ಒಪ್ಪಲ್ಲ ರೀ. ಗುರು ಹಿರಿಯರಿಗೆ ಕೈ ಮುಗಿದು ನಮಸ್ಕರಿಸು.
ಹಿಂಗೆ ಮಾಡಿದೆ ಅಂದರೆ ನೆಕ್ಸ್ಟ್ ಜನ್ಮದಲ್ಲಿ ಒಂದು ಕೈ ಕೊಡೋದೇ ಇಲ್ಲ. ನಿನಗೆ 2 ಕೈ ಕೊಟ್ಟಿದ್ದು ವೇಸ್ಟು. ಸುಮ್ಮನೆ ಇಲ್ಲಾಂದರೆ ಹಿಂಗೆ ಅಂದ್ಕೊಂಬಿಡೋದು. ಅವೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ಸನಾತನ ಧರ್ಮದ ಸಂಸ್ಕೃತಿ ಅಲ್ಲವು. ಹಾಗೆ ಮಾಡ್ಕೊಂಡು ನಾವು ಭಗವಂತನ ನೆನೆಸಬೇಕು, ಕೈ ಮುಗಿದು ನಮಸ್ಕಾರ ಮಾಡಬೇಕು. ಯಾರನ್ನೋ ಕಂಡ್ರೆ ಹಿಂದೆ ನಾವು ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ವಿ, ಕೈ ಕೊಡ್ತಾ ಇರಲಿಲ್ಲ ಅಲ್ವಾ? ಕರೋನಾ ಬಂದು ಮತ್ತೆ ನಮಗೆ ಕಲಿಸ್ತು, ಕೈ ಮುಟ್ಟಬೇಡ್ರಿ ಇನ್ನೊಬ್ರದ್ದು, ಇನ್ನೊಬ್ರು ಸಂಪರ್ಕ ಮುಟ್ಲಿಕ್ಕೆ ಹೋಗಬೇಡಿ. ಅದು ಬಂದು ಹೋಯ್ತು, ನಾವು ಮತ್ತೆ ಮರೆತ್ವಿ. ಕೈ ಮುಗಿದು ನಮಸ್ಕಾರ ಮಾಡಿ. ಯಾಕೆ ಅಂದರೆ ನಮ್ಮ ದೇಹದ ಸುತ್ತಲೂ ಸುಮಾರು 2.5-3 ಅವರ ಮ್ಯಾಗ್ನೆಟಿಕ್ ರೇಸ್ ಇರುತ್ತೆ ಮನುಷ್ಯನಿಗೆ. ಕೆಟ್ಟವನು ಒಳ್ಳೆಯವನು ಏನಾಗಿದೆಯೋ ಇನ್ಫೆಕ್ಷನ್ ಆಗತ್ತೆ, ಮೈಗೆ ಜ್ಞಾನಕ್ಕೆ ಇನ್ಫೆಕ್ಷನ್ ಆಗತ್ತೆ. ಅವೆಲ್ಲ ಇರಬಾರ್ದು. ಇದನ್ನು ನಮ್ಮ ಹಿರಿಯರು ಮಾಡಿದರು. ಅದನ್ನು ನಮ್ಮವರು ನೀವು ಮಡಿಯಂತೀರ ಅಂತಾರೆ. ಡಾಕ್ಟ್ರ್ ಹೇಳಿದರೆ ಮುಟ್ಟಬೇಡ, ಯಾರ ಹತ್ರ ಹೋಗಿ ಎದುರುಗಡೆ ಹಿಂಗೆ ಮಾತಾಡಬೇಡ. ಡಾಕ್ಟ್ರ್ ಹೇಳಿದರೆ ಹೋಗ್ತೀರ. ಬಾಯಿ ದೊಡ್ಡವ್ರ ಎದುರುಗಡೆ ಹೋಗಿ ಮಾತಾಡಬೇಕಾದ್ರೆ ಬಾಯಿಯನ್ನು ಅಡ್ಡ ಹಿಡಿದು, ಕೈಯನ್ನು ಅಡ್ಡ ಹಿಡಿದು ಮಾತಾಡಬೇಕು. ನಮ್ಮ ಉಸಿರು ಅವರಿಗೆ ತಾಕಬಾರ್ದು. ಇದೆಲ್ಲ ಕರೋನಾ ಕಲಿಸ್ಕೊಡ್ತಾರಲ್ಲ ಟೇಪ್ ಹಾಕಿ ಬಾಯಿಗೆ. ನಾವು ಇದು ನಮ್ಮ ಸಂಸ್ಕೃತಿಯಲ್ಲಿ ಬಂದಿದ್ದು, ಸನಾತನದಲ್ಲಿ ಬಂದಿದ್ದು. ನಮಗೆ ಯಾಕೆ ಹೊಸದಾಗಿ ಕಾಣುತ್ತೆ ಎಲ್ಲ ಮರೆತು ಬಿಟ್ಟಿದ್ದೀವಿ ನಾವು ಅಷ್ಟೇ. ಹಾಗಾಗಿ ನಾವು ಬಾಯಿಂದ ಏನು ಮಾತಾಡ್ತೀವಿ, ಹರಿನಾಮ ಸ್ಮರಣೆ ಮಾಡು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರು. ನರಜನ್ಮ ಬಂದಾಗ ನಾಲಿಗೆ ಎದ್ದಾಗ ಕೃಷ್ಣ ಎನ್ನಬಾರದೆ. ಹಾಳು ಹರಟೆ ಹೊಡೆಯುತ್ತೀರಲ್ಲ, ನಾರಾಯಣನ ಸ್ಮರಣೆ ಮಾಡಿರಿ ಅಂತ ದಾಸವರೇಣ್ಯರು ಹೇಳ್ತಾರೆ. ಮನಸ್ಸಿನಲ್ಲಿ ಹರಿಯನ್ನು ನೆನೆ, ಸರ್ವ ಇಂದ್ರಿಯಗಳಲ್ಲೂ ಹರಿಯನ್ನು ಕುರಿತು ವ್ಯಾಪಾರ ಮಾಡು. ಕಾಲು ಕೊಟ್ಟಿದ್ದಾನೆ ಭಗವಂತ, ಎಲ್ಲೆಲ್ಲೋ ಹೋಗಿ, ಹೋಗಬಾರ್ದು ಜಾಗಕ್ಕೆಲ್ಲ ಹೋಗೋದಲ್ಲ. ತೀರ್ಥಯಾತ್ರೆಗಳಿಗೆ ಹೋಗಿ ಅಲ್ಲಿರುವ ಭಗವಂತನ ಮೂರ್ತಿಯನ್ನು ನೋಡಿ, ಆ ಮೂರ್ತಿಯಲ್ಲಿರುವ ಆ ರೂಪವನ್ನು, ಆ ಭಗವಂತನ ಆ ರೂಪವನ್ನು ನಿಮ್ಮ ಬಿಂಬದಲ್ಲಿ, ನಿಮ್ಮ ಹೃದಯದಲ್ಲಿರುವ ಬಿಂಬರೂಪಿ ಪರಮಾತ್ಮನಿಗೆ ಐಕ್ಯವನ್ನು ಚಿಂತನೆ ಮಾಡಿ, ಸಾರ್ಥಕ ಆಗತ್ತೆ. ಏನು ಎಲ್ಲ ಮಾಡ್ತೀವೋ ಬೆಳಿಗ್ಗೆ ಎಲ್ಲವನ್ನು ನಾರಾಯಣನಿಗೆ ಸಮರ್ಪಣೆ ಮಾಡಿ. ಇದು ಸುಂದರವಾದ ಕಾಯೇನ ವಾಚ ಜಾಯಂತೋಪಖ್ಯಾನದಲ್ಲಿ ಬರುವ ಶ್ಲೋಕ. ಇದು ನಾವು ದಿವಸ ಹೇಳ್ತೀವಿ, ಹೇಳ್ಬಿಟ್ಟಿರ್ತೀವಿ ಅಷ್ಟೇ, ಅರ್ಥ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ ನಮಗೆ. ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ ಅಂತ ತಿಳಿಬೇಕು. ಹೇಗಿರಬೇಕು? ಧಾರಣೆ, ನಂಬಿಕೆ ಇರಬೇಕು. ಇದಕ್ಕೆ ಇನ್ನೊಂದು ಅರ್ಥ ಹೇಳೋದಿದ್ರೆ, ಮಲಗುವಾಗಲಿ, ನಿದ್ರಾ ಪ್ರಾಪ್ತವಾಗುವ ಕಾಲದಲ್ಲಿ, ನಮಗೆ ನಿದ್ರೆ ಬರುವ ಕಾಲದಲ್ಲಿ ಇಂದ್ರಿಯಗಳು ಬಾಹ್ಯ ವಿಷಯಗಳ ಕಡೆಗೆ ಹೋಗದೆ ಏಕತ್ರ ನಿಂದಿಸ್ತಾ ಇರ್ತವೆ ಅಲ್ವಾ? ನಾವು ನಿದ್ರೆ ಮಾಡಬೇಕಾದ್ರೆ ಎಲ್ಲ ಇಂದ್ರಿಯಗಳು ಸೈಲೆಂಟ್ ಆಗಿಬಿಡ್ತವೆ, ಮನಸ್ಸು ಅಂತ ಆಗ್ತಿರ್ತದೆ. ತತ್ವದ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಅಂದರೆ, ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಬಾಹ್ಯ ವಿಷಯಗಳಲ್ಲಿ ನಾವೇನು ಮಾಡಬೇಕು? ನಿದ್ದೆ ಮಾಡಬೇಕು ಅಂದರೆ ಬಾಹ್ಯ ವಿಷಯಗಳಲ್ಲಿ ಜ್ಞಾನ ಭಕ್ತಿ ವೈರಾಗ್ಯದಿಂದ ಹೇಯವಾದ ಬುದ್ಧಿಯನ್ನು ತೋರಿ, ಅದು ಅಸಹ್ಯ, ಅದು ಬೇಡ ಅಂತ ಬುದ್ಧಿಯನ್ನು ತೋರಿ, ಅಹಂ ನಾನು ನನ್ನದು ಎಂಬ ಮಮತೆಯನ್ನು ಬಿಟ್ಟು ಮಲಗುವ ಕಾಲದಲ್ಲಿ ಭಗವಂತನನ್ನು ನೆನೆ. ಇದು ಮಲಗುವಾಗ ಭಗವಂತನನ್ನು ನೆನೆ. ನಾನು ನನ್ನದು. ನಿದ್ದೆಗಿಂತ ಮುಂಚೆ ನಾನು ಈ ದೇಹ ನಂದು, ನನ್ನದು ಅಂತ ಇರ್ತದೆ ಅಲ್ವಾ? ನಾನೇನು ಮಾಡಿದೆ, ನಂದೇನು ಮಾಡಿದೆ. ನಿದ್ದೆ ಚೆನ್ನಾಗಿ ಬಂತು ಅಂತ ತಿಳ್ಕೊಳ್ಳಿ, ಸೊಳ್ಳೆ ಕಡಿದ್ರೂ ಗೊತ್ತಾಗಲ್ಲ ಸುಷುಪ್ತಿ ಕಾಲದಲ್ಲಿ, ಏನು ಕಡಿದ್ರೂ ಗೊತ್ತಾಗಲ್ಲ. ಯಾಕೆ? ನನ್ನ ದೇಹ ಅನ್ನೋ ಅಭಿಮಾನ ಇಲ್ಲರಿ. ನನ್ನ ದೇಹ ಅನ್ನೋ ಅಭಿಮಾನ ನಿದ್ರೆನಲ್ಲಿರಲ್ಲ. ಭಗವಂತ ಸುಷುಪ್ತಿ ಕಾಲದಲ್ಲಿ ತೆಗೆದುಕೊಂಡ್ಬಿಟ್ಟಿರ್ತಾನೆ, ನಮ್ಮನ್ನು ಗಾಢ ನಿದ್ರೆಯಲ್ಲಿ ಅಲಗಿಸ್ಬಿಟ್ಟಿರ್ತಾನೆ ಭಗವಂತ. ಸುಷುಪ್ತಿ ಕಾಲ ಅಂತಾರೆ ಅದಕ್ಕೆ. ಆವಾಗ ನಮಗೆ ಏನು ಮಾಡಿದರೂ ನಮಗೆ
ಅನುಭವ ಬರಲ್ಲ. ನನ್ನದು ಅನ್ನುವ ಮಮಕಾರ ಆವಾಗ ಇರಲ್ಲ. ಆ ಕಾಲದಲ್ಲಿ ಮಲಗುವಾಗಲೂ ಭಗವಂತ ಚೆನ್ನಾಗಿ ನಿದ್ದೆ ಕೊಡಪ್ಪ, ಬೆಳಗ್ಗಿನಿಂದ ಕಾರ್ಯವನ್ನು ಮಾಡಿಸಿದ್ದೀಯಾ, ಮಲಗುವಾಗಲೂ ನಿನ್ನ ಸ್ಮರಣೆ, ನೀನು ನನ್ನಲ್ಲಿ ನಿಂತು ನನ್ನನ್ನು ಚೆನ್ನಾಗಿ ನಿದ್ರೆ ಬರುವಂತೆ ಮಾಡಿ ಆಯಾಸ ಪರಿಹಾರ ಮಾಡು ಅಂತ ಭಗವಂತನನ್ನು ಕೇಳ್ಕೊಳ್ಳಿ. ಅದು ಜ್ಞಾನಭಕ್ತ ವೈರಾಗ್ಯದಿಂದ ಬಾಯಿ ವಿಷಯದಲ್ಲಿ ಹೇತ ಬುದ್ಧಿ ತೋರಿ, ಅದು ಆ ತರಹ ಒಂದು ನಿದ್ದೆ, ಆಧ್ಯಾತ್ಮಿಕವಾದ ನಿದ್ದೆ. ಅದನ್ನು ಹೇಳಿದೆ. ಏಳುವಾಗಲಿ, ಏಳೋ ಕಾಲದಲ್ಲಿ ನಮ್ಮ ಇಂದ್ರಿಯಗಳೆಲ್ಲ ಚೆನ್ನಾಗಿರುತ್ತೆ, ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಏಳೋ ಕಾಲದಲ್ಲಿ ಭಗವಂತನನ್ನು ನೆನೆ. ಯಾಕೆ ಗೊತ್ತೇನ್ರಿ? ಮಲ್ಕೊಂಡಿರ್ತೀರ, ಬೆಳಿಗ್ಗೆ ಏಳೋದು ಗ್ಯಾರಂಟಿ ಇರಲ್ಲ. ಹೇಳೋದು ಗ್ಯಾರಂಟಿ ಇರೋದಿಲ್ಲ. ಎಷ್ಟೋ ಜನಕ್ಕೆ ಅಯ್ಯೋ ರಾತ್ರಿ ನಿದ್ದೆ ಮಾಡಿದರು, ಬೆಳಿಗ್ಗೆ ಎದ್ದು ನೋಡಿದರೆ ಅವ್ರು ಇಲ್ಲೇ ಇಲ್ಲ, ಜೀವನೇ ಹೋಗ್ಬಿಟ್ಟಿದೆ. ಬೆಳಿಗ್ಗೆ ಹೇಳ್ತೀವಿ ಅಂತಲೇ ನಂಬಿಕೆನೇ ಇಲ್ಲ ನಮಗೆ ಅಲ್ಲ. ಎದ್ದಾಗ ಭಗವಂತನಿಗೆ ನನ್ನನ್ನು ಇವತ್ತಿನ ದಿವಸ ಎಬ್ಬಿಸಿ ಸಾಧನೆಗೆ ಅನುಕೂಲ ಮಾಡಿಕೊಟ್ಟಲ್ಲಪ್ಪ ಭಗವಂತ ಅಂತ ಭಗವಂತನಿಗೆ ಕರುಣೆಯಿಂದ, ಭಗವಂತನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ಎಂತಹ ಕರುಣಾಮಯಿ ನೀನು, ನನಗೆ ಮತ್ತೆ ದಿನವನ್ನು ನೋಡುವ ಹಾಗೆ ಮಾಡಿದೆ, ನಿನ್ನ ಸಾಧನೆಗೋಸ್ಕರ ಈ ದಿನವನ್ನು ಕಳಿತೇನೆ ಅಂತೇಳಿ ಭಗವಂತನಿಗೆ ಹೇಳಿ, ಪ್ರತಿಯೊಂದು ದಿವಸ ನಾವು ಮಲಗಿದಾಗ ಹೇಳ್ತೀವಿ ಅನ್ನೋದು ಗೊತ್ತಿಲ್ಲ, ಏಳುವಾಗಲೂ ಕುಳಿತು ಮಾತಾಡುತ್ತಲೇ, ಕುಳಿತುಕೊಂಡು ಧ್ಯಾನ ಮಾಡ್ತಾ ಇರ್ತೀರ. ಧ್ಯಾನ ಉಪಾಸನಾ ಕಾಲದಲ್ಲಿ ಪರಮಾತ್ಮನನ್ನು ಬೇಡಿಕೊಳ್ಳಿ, ನನ್ನ ಮನಸ್ಸನ್ನು ನಿನ್ನಲ್ಲಿ ಸ್ಥಿರವಾಗಿರುವಂಥ ಪರಮಾತ್ಮನ ಬಗ್ಗೆ ಧ್ಯಾನವನ್ನು ಮಾಡ್ತಾ ಕೂಡಿ ಏಕಾಂತವಾಗಿ ಧ್ಯಾನ ಮಾಡಬೇಕು. ನಾವು ಎಲ್ಲರ ಜೊತೆಗೂ ಧ್ಯಾನ ಮಾಡ್ತೀವಿ ಅಂತಂದರೆ ಆಗಲ್ಲ ರೀ, ಏಕಾಂತ ಧ್ಯಾನ ಇರಬೇಕು. ಧ್ಯಾನ ಮಾಡಬೇಕು ಭಗವಂತನಲ್ಲಿ, ಬೇರೆ ವಿಷಯಗಳ ಬಗ್ಗೆ ಮನಸ್ಸು ಹೋಗಬಾರ್ದು, ನಿಗ್ರಹ ಮಾಡಿಕೊಳ್ಬೇಕು. ಅದಕ್ಕೆ ಬಹಳ ಇದ್ದಾವೆ ಆಸನಗಳು ಎಲ್ಲ, ಭಗವದ್ಗೀತೆಯಲ್ಲಿ ಹೇಳಿದಾನೆ ಭಗವಂತ. ಆ ಆಸನಗಳನ್ನು ಹಾಕೊಂಡು ಧ್ಯಾನವನ್ನು ಮಾಡಬೇಕು ಭಗವಂತನನ್ನು. ಮಾತಾಡುತ್ತಲೇ, ನಾವು ತನ್ನ ಉಪಾಸನಾ ಮೂರ್ತಿ ಯಾರು, ರಾಮದೇವರು, ಯಾರ ದೇವರು, ನಮ್ಮ ಬಿಂಬರೂಪಿ ಉಪಾಸನಾ ಮೂರ್ತಿ ಯಾರಿದ್ದಾರೆ, ನಾವು ಉಪಾಸನೆ ಮಾಡ್ತೀವಲ್ಲ ಆ ಮೂರ್ತಿ, ಅವರ ಜೊತೆಗೆ ಮಾತಾಡು, ಸ್ವಾಮಿಯ ಜೊತೆಗೆ ಮಾತಾಡು. ಸ್ವಾಮಿ ನಿನ್ನ ಕಂಡ್ರೆ ಮಾತಾಡು, ಅವನು ಮಾತಾಡುವಾಗ ನಾವು ಮಾಡಬೇಕು. ನಾವು ಭಕ್ತಿಯಿಂದ ಅವನ ಸ್ಮರಣೆಯನ್ನು ಮಾಡಿ ಭಗವಂತನನ್ನು ಹೊಗಳಿ ಉಪಾಸನಾ ಮೂರ್ತಿಯ ಮಾತಾಡ್ತಾರೆ. ಅಥವಾ ಯಾವುದೋ ಒಂದು ಮಾತಾಡ್ತಾ ಇರ್ತೀವಿ, ಯಾವುದೋ ವಿಷಯವನ್ನು ಮಾತಾಡ್ತಾ ಇರ್ತೀವಿ, ಪ್ರಾಕೃತ ವಿಷಯ ಮಾತಾಡಬೇಕಾದ್ರೂ, ನಾವೇನಾದರೂ ಲೌಕಿಕ ವಿಷಯ ಮಾತಾಡಬೇಕಾದರೂ ದೇವರನ್ನು ನೆನೆಯಬೇಕು. ಆ ಲೌಕಿಕ ವಿಷಯದಲ್ಲಿಯೂ ಲೌಕಿಕ ಮಾತುಗಳಲ್ಲೂ ದೇವರು ಇದ್ದಾನೆ. ಆ ದೇವರನ್ನು ನೆನೆಯಬೇಕು. ಮಾತಾಡುವುದು ಅಂದರೆ ಭಗವಂತನ ಬಗ್ಗೆ ಮಾತಾಡುವುದು. ಮೌನ ವ್ರತ ಅಂತ ನೋಡಿದ್ದೀರಾ? ಮೌನ ವ್ರತ ಅಂದರೆ ಏನು? ಪಾಠ ಇಲ್ಲ, ಪ್ರವಚನ ಇಲ್ಲ ಅಂತ ಅರ್ಥ ಅಲ್ಲ. ಮೌನ ವ್ರತ ಅಂದರೆ ಊಟ ಕೂತಾಗೂ ಕೆಲವರು ಮೌನ ವ್ರತ ಮಾಡ್ತಾರಲ್ಲ. ಮೌನ ವ್ರತ ಅಂದರೆ ಹಾಳು ಹರಟೆ ಅಲ್ಲ. ಭಗವಂತನ ನಾಮಗಳನ್ನು ಹೇಳು, ಹಾಡನ್ನು ಹೇಳು, ಭಗವಂತನ ಶಾಸ್ತ್ರವನ್ನು ಓದು, ಭಗವಂತನ ಬಗ್ಗೆ ಪ್ರವಚನವನ್ನು ಮಾಡು, ಭಗವಂತನ ಬಗ್ಗೆ ಪ್ರವಚನವನ್ನು ಕೇಳು. ಇದು ಮೌನ ಅಂದರೆ. ಇದನ್ನು ಮಾಡುವವರು ಮುನಿಗಳು ಅನಿಸ್ಕೊಳ್ತಾರೆ. ಅದು ಬಿಟ್ಟು ಕಾಡು ಹರಟೆ ಮಾಡ್ತಾ ಕೂತ್ಕೊಂಡ್ರೆ ಅದು ಮೌನ ಅಂತ ಆಗೋದಿಲ್ಲ. ದೇವರ ಬಗ್ಗೆ ಮಾತಾಡಿದರೂ ಅದು ಮೌನ ಅನಿಸುತ್ತೆ. ಭೀಮಸೇನ ದೇವರಿಗೆ ಮಹಾಮುನಿ ಅಂತ ಹೆಸರು. ಯಾಕೆಂದರೆ ಭೀಮಸೇನ ದೇವರು, ಮುಖ್ಯ ಪ್ರಾಣ ದೇವರು, ಒಂದು ಅರೆ ಕ್ಷಣ ಸಹಿತ ಭಗವಂತನನ್ನು ಬಿಟ್ಟು ಅನ್ಯ ಮಾತಾಡ್ತಾ ಇರಲಿಲ್ಲ. ಭಗವಂತನ ವಿಷಯವನ್ನೇ ಮಾತಾಡ್ತಾ ಇದ್ರು ಅವರು. ಎಷ್ಟು ಹೇಳ್ತೀರಾ ನೀವು ಆಚಾರ್ಯ, ನೀವೆಲ್ಲ ಹೇಳ್ತೀರಾ ಬರೀ ದೇವರು ಮಾತಾಡೋದು, ಬೇರೆ ಲೌಕಿಕ ವಿಷಯಗಳನ್ನು ಮಾತಾಡಬೇಕು. ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು, ಎಷ್ಟು ಬೇಕೋ ಅಷ್ಟು. ಅದು ಬಿಟ್ಟು ಆ ಹರಟೆ ಹೊಡೆದೆ, ಅವ್ರು ಹೀಗೆ ಮಾಡಿದರು, ಆ ಪೊಲಿಟಿಷಿಯನ್ ಹೀಗೆ ಮಾಡಿದರು, ಆ ಆಟ ಹಾಗಾಯಿತು, ಇವ್ರು ಹಿಂಗಂದ್ರು, ಅವ್ರು ಹಂಗಂದ್ರು, ಈ ಮಾತುಗಳಲ್ಲ. ನಿಮ್ಮ ಜೀವನಕ್ಕೆ ಏನು ಬೇಕು, ಏನು ಅವಶ್ಯಕತೆ ಇದೋ, ಲೌಕಿಕವಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡಲೇಬೇಕು. ಆ ಲೌಕಿಕ ಮಾತಾಡುವಾಗಲೂ ಭಗವಂತನ ಸ್ಮರಣೆ ಇರಬೇಕು. ಈ ತರಹ ಮಾಡಬೇಕು. ಮನೆಯೊಳು ಕೆಲಸಗಳ ಮಾಡುತ್ತಲೇ,
ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಏನೋ ಒಂದು ಕೆಲಸ ಮಾಡ್ತೀರಾ, ದೇವ್ರ ಪೂಜೆ ಮಾಡ್ತೀರಾ, ಅಥವಾ ಏನೋ ಮನೆಯಲ್ಲಿ ಅಡುಗೆ ಮಾಡ್ತೀರಾ, ಅಥವಾ ಏನೋ ಒಂದು ಕೆಲಸ. ಮನೆಯಲ್ಲಿ ಕೆಲಸ ಮಾಡಬೇಕಾದರೂ ಭಗವಂತನನ್ನ ಸ್ಮರಣೆಯನ್ನು ಮಾಡು. ಏನು ಸ್ಮರಣೆ ಮಾಡ್ತೀರಾ? ಭಗವಂತನ. ಯಾವ ಕೆಲಸ ಮಾಡ್ತಾ ಇದ್ದೀರಾ ಆ ಕಾರ್ಯದಲ್ಲಿ ಉಪಯೋಗಿಸುವ ವಸ್ತುಗಳಲ್ಲಿ ಭಗವಂತ ಇದ್ದಾನೆ. ನೀವು ಏನು ವಸ್ತುಗಳು, ನೀವು ಮಾಡುವ ಕ್ರಿಯೆಗಳಲ್ಲಿ ಭಗವಂತ ತಾನು ನಿಂತು ಕ್ರಿಯೆಯನ್ನು ಮಾಡಿಸ್ತಾ ಇದ್ದಾನೆ, ತಾನು ಮಾಡಿಸಿ ಮಾಡ್ತಾ ಇದ್ದಾನೆ. ನೀವು ಕೈಯಿಂದ ಏನು ಕಾರ್ಯವನ್ನು ಮಾಡಿದರೋ ಆ ಕೈಯಲ್ಲಿ ಭಗವಂತ ನಿಂತು ಬಿಟ್ಟು ಅಭಿಮಾನಿಗಳ ಅಂತರ್ಯಾಮಿಯಾಗಿ ನಿಂತು ಬಿಟ್ಟು ಅಭಿಮಾನಿ ಮುಖ್ಯ ಪ್ರಾಣದೇವರ ದ್ವಾರ ಆ ಕಾರ್ಯವನ್ನು ಭಗವಂತ ಮಾಡಿಸ್ತಾ ಇದ್ದಾನೆ. ಏನು ಕೆಲಸಗಳನ್ನು ಮಾಡಿದರು, ಏನು ಕೆಲಸ ಮಾಡಿ ಯಾಕೆ ಚೆನ್ನಾಗಲ್ಲ? ನಮ್ಗೆ ಕೆಲಸ ಮಾಡಬೇಕು, ಯಾರು ಕೆಲಸ ಕೆಡಿಸ್ಬೇಕು ಅಂತ ಮಾಡಲ್ಲ ರೀ ಅಲ್ವಾ? ಎಲ್ಲ ಚೆನ್ನಾಗಾಗಬೇಕು ಕೆಲಸ, ಎಲ್ಲ ಒಳ್ಳೆಯದಾಗಲಿ ಕೆಲಸ ಅಂತ ಮಾಡ್ತಾರೆ. ಆದರೆ ಕೆಲಸ ಮಾಡುವಾಗ ಭಗವಂತನ ಪ್ರಜ್ಞೆ ಇಲ್ಲ ಅಂದರೆ ಅದು ನಮಗೆ ರುಚಿಸುವುದಿಲ್ಲ. ಭಗವಂತ ನಮ್ಮಲ್ಲಿ ನಿಂತು ಪ್ರವೃತ್ತಿಗೆ ಕಾರಣ ಆಗ್ತಾನೆ, ನಮ್ಮ ಯೋಗ್ಯತೆ ಅನುಸಾರವಾಗಿ ಕೆಲಸವನ್ನು ಮಾಡಿಸ್ತಾನೆ. ಭಗವಂತನ ಸ್ಮರಣೆ ಬೇಕು. ಸಕಲ ಕೆಲಸಗಳಲ್ಲಿ ಭಗವಂತನ ಸ್ಮರಣೆ ಬೇಕು. ಭಗವಂತನಿಗೋಸ್ಕರ ಸಕಲ ಕೆಲಸಗಳನ್ನು ಮಾಡಬೇಕು. ಅದರಿಂದ ಭಗವಂತನಿಗೆ ಪ್ರಯೋಜನ ಇದೆಯೇ? ಭಗವಂತನಿಗೇನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವನು ಪೂರ್ಣ. ನಮ್ಮಲ್ಲಿ ನಮಗೇನು ಬೇಕು ಅಂತ ಪ್ರಯೋಜನ ಬೇಕು ಅಂದರೆ ನಮ್ಮಲ್ಲಿ ಶಾರ್ಟ್ ಇದೆ ಅಂತಲೇ ಅರ್ಥ ಅಲ್ವಾ? ನಮ್ಮಲ್ಲಿ ಕಡಿಮೆ ಇದೆ ಅಂತಲೇ ಅರ್ಥ. ನಾವು ಅಪೂರ್ಣರು, ಅವನು ಪೂರ್ಣ. ಕಾರ್ಯದಲ್ಲಿ ನಾವು ಏನು ಕಾರ್ಯವನ್ನು ಮಾಡ್ತೀವೋ ಅದರಲ್ಲಿರುವ ಭಗವಂತನ ರೂಪವನ್ನು ನಮ್ಮ ಬಿಂಬರೂಪಿ ಪರಮಾತ್ಮನ ಜೊತೆಗೆ ಐಕ್ಯ ಮಾಡಬೇಕು, ಐಕ್ಯವಾಗಿ ಚಿಂತಿಸಬೇಕು. ಮೈದೊಳೆವಾಗ ನಾವು ಶುಚಿಯಾಗುವ ನಿಮಿತ್ತ ಸ್ನಾನ ಮಾಡ್ತೀವಲ್ಲ, ಆ ಸ್ನಾನ ಮಾಡುವಾಗ ಮೈ ತೊಳೆವಾಗ, ಮೈನಲ್ಲಿ ತೊಳೆಯಬೇಕಾದ್ರೆ ನೀರು ಉಪಯೋಗಿಸ್ತೀರ. ನೀರಿನಲ್ಲಿ ಭಗವಂತನ ರೂಪ ಇದೆ. ಆ ಮೈ ಸ್ನಾನ ಮಾಡಬೇಕಾದ್ರೆ, ಬೆಳಿಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಬೇಕಾದ್ರೆ ಆ ಸ್ಥಾನದಲ್ಲಿ ಗಂಗಾ ನದಿಯ ಕುರಿತು ಪ್ರಾರ್ಥನೆ ಮಾಡಿ ಅದು ಸನ್ನಿಹಿತ ಆಗಬೇಕು. ಗಂಗಾ ನದಿಯಲ್ಲಿ ಗಂಗಾದೇವಿಯ ಅಂತರ್ಗತ, ಮುಖ್ಯ ಪ್ರಾಣದ ಅಂತರ್ಗತ ಪರಮಾತ್ಮ ಅಲ್ಲಿರಬೇಕು. ಅದನ್ನು ನಮ್ಮ ತಲೆಯ ಮೇಲೆ 12 ಇಂದಿರುವ ವಾಸುದೇವ ರೂಪನಿಗೆ ಅಭಿಷೇಕ ಮಾಡಬೇಕು. ಪುರುಷ ಸೂಕ್ತದಿಂದ ಸ್ನಾನ ಮಾಡಬೇಕಾದ್ರೆ ಅನುಸಂಧಾನ ಇರಬೇಕು. ನಮ್ಮ ಹೊರಗಿನ ಮಲಿನ ತೊಳೆಯತ್ತೆ. ಒಳಗಿನ ಮಲಿನ ತೊಳಿಬೇಕು ಅಂದರೆ ನಮ್ಮ ಅರಿಷಡ್ ವರ್ಗಗಳು ಅಂತ ಏನಿದೆಯಲ್ಲ, ಕಾಮ, ಇವನ್ನೆಲ್ಲ ವೈರಾಗ್ಯವೆಂಬ ನೀರಿನಿಂದ ನಾವು ತೊಳೆಯಬೇಕು. ವೈರಾಗ್ಯವೆಂಬ ನೀರಿನಿಂದ ಉದಕದಲ್ಲಿ ನಾವು ಶುಚಿಯಾಗಬೇಕು. ಆ ಕಾಲದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳಬೇಕು. ಭಗವಂತ ನನಗೆ ವೈರಾಗ್ಯ ಕೊಡು, ನನ್ನ ಅಶುಚಿತ್ವವನ್ನು ತೊಳೆಕೊಳ್ಳಬೇಕು ನಾನು ಹೇಳಬೇಕು. ಅದರಲ್ಲಿರುವ ರೂಪವನ್ನು ನಮ್ಮ ಬಿಂಬರೂಪಕ್ಕೆ ಚಿಂತನೆ ಮಾಡಬೇಕು. ಮೆಲುವಾಗ ನಾವು ಭೋಜನ ಕಾಲದಲ್ಲಿ ಏನೇನು ತಿಂತೀವಲ್ಲ ಎಲ್ಲವನ್ನು ತಿನ್ನುವಾಗ ಅದರಲ್ಲಿ ಭಗವಂತನ ರೂಪ ಇದೆ. ನಾವು ನಮ್ಮ ಹೊಟ್ಟೆಯಲ್ಲಿರುವ ವೈಶ್ವಾನರ ಅಗ್ನಿಗೆ ಅದನ್ನು ಆಹುತಿ ಹಾಕ್ತಾ ಇದ್ದೇವೆ ಅಂತ ಜ್ಞಾನದಿಂದ ನಾವು ತಿನ್ನಬೇಕು. ತಿನ್ನುವುದು ಒಂದು ಭೋಜನ, ಒಂದು ಯಜ್ಞ. ಭೋಜನ ನಮ್ಮ ಶಾಸ್ತ್ರದಲ್ಲಿ ಒಂದು ಯಜ್ಞ. ಸುಮ್ಮನೆ ಯಾಕೆ ಎಲ್ಲ ಕಡೆ ತಿನ್ನಬಾರ್ದು, ಹೇಗೆ ಬೇಕೋ ಹಾಗೆ ತಿನ್ನಬಾರ್ದು ಅಂತಾರೆ. ಯಜ್ಞ ಮಾಡಬೇಕಾದ್ರೆ, ಅದಕ್ಕೆ ಆಹುತಿ ಕೊಡಬೇಕಾದ್ರೆ ಹೇಗೆ ಬೇಕೋ ಹಾಗೆ ಆಹುತಿ ಕೊಡಲ್ಲ ರೀ. ವೈಶ್ವಾನರ ಯಜ್ಞಕ್ಕೆ ನಾವು ಊಟ ಮಾಡುವುದು ಯಜ್ಞ ಅಂತೀವಿ. ಆ ಯಜ್ಞಕ್ಕೆ ನಾವು ತಿನ್ನುವ ಆಹುತಿ ಹೇಗಿರಬೇಕು? ಭಗವಂತನಿಗೆ ಅರ್ಪಣೆ ಆಗುವ ಹಾಗಿರಬೇಕು. ಅದಕ್ಕೆ ಹೇಳೋದು, ಭಗವಂತನ ಅರ್ಪಣೆಗೆ ನಾವು ಯಾವ ಆಹಾರವನ್ನು ಕೊಡಬೇಕು ಅನ್ನೋದು ಶಾಸ್ತ್ರದಲ್ಲಿ ಹೇಳಿದೆ. ನಾವು ಆ ಪ್ರಕಾರ ನಡಿಬೇಕು, ಆ ಪ್ರಕಾರ ಊಟ ಮಾಡಬೇಕು. ಆ ಊಟ ಮಾಡುವುದು ಹೇಳಿದ್ದೇನೆ, ಹೇಗೆ ಮಾಡಬೇಕು ಭಗವಂತನ ಬಗ್ಗೆ ಊಟವನ್ನು. ಇನ್ನೊಂದು ಏನಂತಂದರೆ, ನಮ್ಮ ಹೊಟ್ಟೆಯಲ್ಲಿ ಅರ್ಧ ಭಾಗ ಅನ್ನ ಇರಬೇಕು. ಅನ್ನ ಅಂದರೆ ನಾವು ತಿನ್ನುವ ಅಕ್ಕಿ ಅಷ್ಟೇ ಅನ್ನ ಅಲ್ಲ, ತಿನ್ನುವ ಎಲ್ಲ ಪದಾರ್ಥಗಳು ಅನ್ನನೇ. ಇನ್ನು ಕಾಲು ಭಾಗ ನೀರಿರಬೇಕು. ಕಾಲು ಭಾಗ ನೀರಿರಬೇಕು. ಉಳಿದ ಕಾಲು ಭಾಗ ಖಾಲಿ ಬಿಡಬೇಕು, ಗಾಳಿ ಆಡಲಿಕ್ಕೆ.
ಇದು ಲೌಕಿಕ. ಗಾಳಿ ಆಡ್ಲಿಕ್ಕೆ ಬಿಡದೇನೆ ಇಲ್ಲಿ ತನಕ ತಿಂದುಬಿಟ್ಟು ಹೊಟ್ಟೆಯಿಂದ ಒದ್ದಾಡ್ಕೊಂಡ್ಬಿಟ್ಟು ಅರಗಲಿಲ್ಲ ಅಂತ ಒದ್ದಾಡ್ಕೊಂಡ್ಬಿಟ್ಟು ವಾಕಿಂಗ್ ಮಾಡ್ಕೊಂಬರೋದು ಆರೋಗ್ಯವಂತರ ಲಕ್ಷಣ ಅಲ್ಲ. ಇನ್ನೂ ಬೇಕು 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 ಅಂದಾಗೆ ನಿಲ್ಲಿಸಬೇಕು. ಅರ್ಧ ಹೊಟ್ಟೆ ಗಾಳಿಗೆ ಬಿಡಬೇಕು. ಅನ್ನ ಅಂದರೆ ಬ್ರಹ್ಮ ಪರಮಾತ್ಮ, ಪರಮಾತ್ಮನಿಗೆ ಅರ್ಧ ಹೊಟ್ಟೆ ಕೊಟ್ಟರೆ ಮೇಲ್ಗಡೆ ನೀರು, ನೀರಿನಲ್ಲಿ ಲಕ್ಷ್ಮೀದೇವಿಗೆ ಜಾಗ ಕೊಡಬೇಕು. ಅನ್ನದ ಜ್ಞಾನ ಬರಬೇಕು ಅಂದರೆ ಲಕ್ಷ್ಮೀದೇವಿ ಇರಬೇಕು. ಲಕ್ಷ್ಮೀದೇವಿ ಅಂದರೆ ಶಾಸ್ತ್ರ, ವೇದಶಾಸ್ತ್ರಗಳು ಅವಳಿರಬೇಕು. ಅವಳನ್ನು ತಿಳಿದುಕೊಳ್ಳಬೇಕು ಅಂದರೆ ನಮಗೆ ವಾಯುದೇವರು ಬೇಕು. ಇನ್ನು ಕಾಲು ಭಾಗ ಗಾಳಿ ಬೇಕು ರೀ. ಮುಖ್ಯ ಪ್ರಾಣದೇವರು ಬೇಕು. ಮುಖ್ಯ ಪ್ರಾಣದೇವರ ಶಾಸ್ತ್ರದ ಪ್ರಕಾರ ಲಕ್ಷ್ಮಿಯನ್ನು ತಿಳಿದುಕೊಂಡು ಭಗವಂತನನ್ನು ಅರ್ಚಿಸುವ ಅನ್ನ ಉಂಡ ಪುಣ್ಯ ಬರುತ್ತೆ ನಿನಗೆ. ಭಗವಂತನ ಸೇರಿದ ಪುಣ್ಯ ಬರುತ್ತೆ. ಇಷ್ಟು ಅಧ್ಯಾತ್ಮ. ಈ ಥರ ಊಟ ಮಾಡುವಾಗ ಭಗವಂತನನ್ನು ನೆನಪಿಸ್ಕೋ. ಕಲುಷ ದೂರನ, ಎಳ್ಳಷ್ಟೂ ಕಲುಷ ಇಲ್ಲ ಭಗವಂತನಿಗೆ. ಅಂತಹ ಕಲುಷ ದೂರನ ಭಗವಂತನನ್ನು ನೆನಪಿಸ್ಕೋ. ಸಕಲ ಠಾವಿಳಿ, ಯಾವ ದೇಶದಲ್ಲರ ಹೋಗ್ರಿ, ಎಲ್ಲಿಯ ದೇಶದಲ್ಲಿ ಹೋಗಿ, ಯಾವ ಜೀವಿಗಳ ಹತ್ರನೂ ಹೋಗಿ, ಅವರ ಒಳಗೆ ಭಗವಂತ ಇದ್ದಾನೆ, ಹೊರಗೆ ಭಗವಂತ ಇದ್ದಾನೆ. ಅಂತರ್ಬೇಡಿ. ಇಡೀ ಬ್ರಹ್ಮಾಂಡದ ಒಳಗೆ ಭಗವಂತ ಇದ್ದಾನೆ, ಬ್ರಹ್ಮಾಂಡದ ಹೊರಗೆ ಭಗವಂತ ಇದ್ದಾನೆ. ಬ್ರಹ್ಮಾದಿ ತೃಣಜೀವ ಪರ್ಯಂತ ಎಲ್ಲರ ಒಳಗೂ ಹೊರಗೂ ವ್ಯಾಪಿಸಿರುವವನು ಯಾರು? ಸರ್ವತ್ರ ಸಕಲ ಠಾವಿನಲ್ಲಿ ವ್ಯಾಪಿಸಿರುವವನು ಪರಮಾತ್ಮ ಒಬ್ಬನೇ, ಶ್ರೀಹರಿ ಒಬ್ಬನೇ. ಎಲ್ಲಿ ಹೇಗೆ ನಿಲ್ಲಬೇಕು, ಯಾವ ಆಕಾರದಲ್ಲಿ ವಸ್ತುವನ್ನು ನೋಡ್ತೀರೋ, ಈಗ ಯಾವ ವಸ್ತು ನೋಡಿದ್ದೀರಾ, ಆ ವಸ್ತುವಿನ ಆಕಾರದಲ್ಲಿ ಭಗವಂತ ಇದ್ದಾನೆ. ಈ ಪುಸ್ತಕ ನೋಡಿದ್ದೀರಾ, ಈ ಗ್ರಂಥದ ಆಕಾರದಲ್ಲಿ ಭಗವಂತ ಇದ್ದಾನೆ. ಇದರಲ್ಲಿರುವ ಒಂದು ಅಕ್ಷರ, ಆ ಅಕ್ಷರದ ಆಕಾರದಲ್ಲಿ ಭಗವಂತ ಇದ್ದಾನೆ. ಯಾವ ವಸ್ತುವನ್ನು ನೋಡ್ತೀರೋ ಆಯಾ ಆಕಾರದಲ್ಲಿ ಭಗವಂತ ಇದ್ದಾನೆ. ಅದೇ ಹೆಸರಿನಿಂದ ಕರೆಸಿಕೊಳ್ತಾನೆ ಭಗವಂತ. ತತ್ತನ್ನಾಮರೂಪದಿ ಬಳಿಯೊಳಿಪ್ಪನು. ಯಾವಾಗಲೂ ನಮ್ಮ ಹತ್ರನೇ ಇರ್ತಾನೆ. ಹೊರಗಡೆ ಇರ್ತಾನೆ, ಒಳಗಡೆ ಇರ್ತಾನೆ, ಪದಾರ್ಥಗಳ ಒಳಗಿರ್ತಾನೆ. ನೀವೇನು ನೋಡಿದ್ರೆ ತನ್ನಲ್ಲೇ ಇರ್ತಾನೆ ಯಾವಾಗಲೂ. ಈ ರೀತಿ ಉಪಾಸನೆ ಮಾಡಿ ತಿಳಿದರೆ ಕಣ್ಣುಗಳಿಗೆ ಕಾಣ್ತಾನೆ ಭಗವಂತ. ಅಪರೋಕ್ಷ ಹೃದಯದಲ್ಲಿ ಅಪರೋಕ್ಷವಾದದ್ದ ತೋರ್ತಾನೆ. ಈ ತರಹ ಮಹಾತ್ಮ ಜ್ಞಾನ ತಗೋಬೇಕು. ದೃಢ ಸ್ನೇಹದಿಂದ, ನಂಬಿಕೆ, ಅಚ್ಚಲ ನಂಬಿಕೆ ಇರಬೇಕು. ನಮಗೆ ಯಾರಿಗೂ ಅಚಲ ನಂಬಿಕೆ ಇಲ್ಲ ರೀ. ನಾವು ಭಗವಂತ ನೀನೇ ಕಾಪಾಡೋತೀವಿ. ನಾಳೆ ಏನಂತೀವಿ? ಭಗವಂತನನ್ನು ನಂಬಿಟ್ರಾಗತ್ತಾ? ನಮ್ಮ ಪ್ರಯತ್ನ ನಾವು ಮಾಡ್ಕೊಳ್ಳೋಣ. ಅವ್ನು ದೇವ್ರನ್ನ ನಂಬಿದ್ರಾಗತ್ತಾ? ನಮ್ದು ಇಷ್ಟೇ ನಂಬಿಕೆ. ನಾವು ಜನ್ಮದಲ್ಲಿ ಪ್ರವಚನ ಹೇಳಿ ಕೇಳಿದ್ರು ಕೂಡ ನಮ್ಗೆ ಏನಾಗುತ್ತೆ? ನಾವು ಇಷ್ಟು ಮಾಡಿದ್ವಿ, ನಾಳೆಗೆ ಏನಿಟ್ಕೋಬೇಕು? ನಾಳೆ ಭಗವಂತ ಕಾಪಾಡ್ತಾನೆ ಏನೋ ನಂಬಿಕೆನೇ ಇಲ್ಲ ನಮಗೆ. ಅಯ್ಯೋ ಎಲ್ಲ ನಾವು ಕೊಟ್ಬಿಟ್ರೆ ಭಗವಂತ ನಾನೇನು ಮಾಡಲಿ? ದೇವ್ರು ಕೊಡ್ತಾನೋ ಇಲ್ಲ ಯಾರಿಗೆ ಗೊತ್ತು. ಇಷ್ಟು ಅಪನಂಬಿಕೆ ನಮಗೆ. ಆ ದೃಢತೆ ಬರಬೇಕಾ? ದೃಢತೆ ಬರಲಿಕ್ಕೆ ಲಕ್ಷಾಂತರ ಜನ್ಮಗಳ ಸಾಧನೆ ಬೇಕು. ಭಗವಂತನ ಅನುಗ್ರಹ ಬೇಕು. ಇಂತಹ ಹೇಗೆ ಹೀಗೆ ನಂಬಿಬಿಟ್ಟು ಭಗವಂತನನ್ನು ದೃಢತೆಯಿಂದ ನಂಬಿಬಿಟ್ಟು ಯಾರು ಅವನ ನಾಮಸ್ಮರಣೆಯನ್ನು ಮಾಡ್ತಾರೋ ಅಂಥವರನ್ನು ಒಂದು ಕ್ಷಣಕಾಲದಲ್ಲೂ ಭಗವಂತ ಬಿಟ್ಟು ಅಗಲುವುದಿಲ್ಲ. ಅಂದರೆ ಇದಕ್ಕೆ ಹೇಳ್ತಾರೆ, ಪ್ರಮಾಣ ಇದೆ. ಹರಿರ್ಯಾತಿ ದಸ್ಯು ವ್ಯಾಜೇನ ಯೋ ವದೇಶ್ ಸೋಪಿ ತದ್ಗತಿ ಮಾಪ್ನೋತಿ ಗತಿಂ ಸುಕೃತಿನೋ ಯತಃ ಅಂತ ಹೇಳ್ತಾರೆ. ಅಂದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ. ಒಂದರೆ ಕ್ಷಣ ಬಿಟ್ಟಗಲ ಅವರ. ಈಗ ಜ್ಞಾನಿಗಳು ಈ ತರಹ ಪೂಜೆ ಮಾಡೋರಿಗೆ, ಈ ತರಹ ಉಪಾಸನೆ ಮಾಡೋರಿಗೆ ಭಗವಂತ ಕಾಣ್ತಾನೆ, ಒಳಗೂ ಇರ್ತಾನೆ, ಅವನು ಬಿಟ್ಟು ಹೋಗಲ್ಲ. ಸರಿ ಆಚಾರ್ಯರೇ, ನೀವು ಹೇಳ್ತೀರ ಬಿಟ್ಟು, ನಮ್ಮನ್ನು ಬಿಟ್ಟು ಬಿಡ್ತಾರಲ್ಲ ಭಗವಂತ ಅಂದರೆ, ನಿಮ್ಮ ಒಳಗೂ ಹೊರಗೂ ಇದು ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಇರ್ತಾನೆ. ಆದರೆ ನಿಮಗೆ ಅದು ಅಭಿವ್ಯಕ್ತ ಆಗಲ್ಲ, ಕಾಣಲ್ಲ. ಯಾಕಂದರೆ ಕಾಣುವ ಯೋಗ್ಯತೆ ನಿಮಗಿಲ್ಲ, ನಮಗಿಲ್ಲ. ಕಾಣುವ ಯೋಗ್ಯತೆ ನಮಗಿಲ್ಲ. ಆ ಸಾಧನೆ ಮಾಡಿದರೆ ಕಾಣ್ತಾನೆ ಭಗವಂತ. ಇಲ್ಲ ಅಂದರೆ ಅವನು ಇದ್ದಾನೆ ಅಂತ ಅರಿವಿದೆಯಾ? ನಮಗೆ ಈಗ ಅರಿವಿರುತ್ತೆ, ಇನ್ನು 2 ನಿಮಿಷಕ್ಕೆ ಅರಿವಿರಲ್ಲ. ಈಗ ಅರಿವಿರುತ್ತೆ, ಇನ್ನೊಂದು ನಿಮಿಷಕ್ಕೆ ಅರಿವಿರಲ್ಲ. ಈ ನಮ್ಮ ಸಾಧನೆ ಇದೆಯಲ್ಲ,
ಈ ರೀತಿ ನೆನೆದುಕೊಳ್ಳಬೇಕು. ನೋಡಲಿಕ್ಕೆ ಏನಿದೆ ಇದು? ಮಲಗುವಾಗಲೂ ಏಳುವಾಗಲೂ ಕುಳಿತು ಮಾತಾಡುತ್ತಲೇ ಮನದಲ್ಲಿ ಮನೆಯೊಳಗೆ ಕೆಲಸಗಳ ಮಾಡುತ್ತಲೇ ಮೈದೊಳೆವಾಗ ಮೆಲುವಾಗ ಕಲುಷ ದೂರದ ಸಕಲ ಠಾವಿಲಿ ತಿಳಿಯ ತತ್ತನ್ನಾಮ ರೂಪೋ ಬಳಿಯೊಳಿಪ್ಪನು ಒಂದರಕ್ಷಣ ಬಿಟ್ಟಗಲನವರ ಅಂತ ಸಾಮಾನ್ಯ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ ಅಲ್ಲರಿ. ಸಾಮಾನ್ಯ ಅರ್ಥವನ್ನು ದಾಸರು ಹೇಳ್ತಾರೆ, ಆದರೆ ನಮಗೆ ಸಾಧನೆಗೆ ಅನುಕೂಲ ಆಗಬೇಕಲ್ಲ, ಆ ಅರ್ಥಗಳನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿ ಈ ಅದ್ಭುತ ನಾಮಸ್ಮರಣೆಯ ಇಂದಿನ ಚಿಂತನೆಯನ್ನು ಶ್ರೀ ಜಗನ್ನಾಥ ದಾಸರ ಅಂತರ್ಗತ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಮುಖ್ಯ ಪ್ರಾಣಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.